ಆಫ್ಟರ್ನೂನ್ ಈ ಕ್ಷಣದಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಟಿವಿ ರಿಮೋಟ್ನ ಪಕ್ಕಕ್ಕಿಟ್ಟು ಒಂದೊಳ್ಳೆ ಕಿಕ್ ಸಿಗೋದಂತೂ ಗ್ಯಾರಂಟಿ. ಇನ್ನೇನು ಸಮ್ಮರ್ ವೆಕೇಶನ್ ಶುರುವಾಗ್ತಾ ಬಂತು, ಇವಾಗ ಒಂದು ಸ್ವಲ್ಪ ತಂಪು ಮಾಡ್ಕೋಬೇಕು ಅಂತ ಯಾರಿಗೆ ಆದರೂ ಅನಿಸುತ್ತೆ. ಇನ್ ಜನರಲಿ ಫ್ರೂಟ್ ಜ್ಯೂಸ್ಗಳನ್ನ ನಾವು ಯಾವಾಗಲೂ ಕೂಡ ಕನ್ಸ್ಯೂಮ್ ಮಾಡೋಕ್ಕೆ ಭಾಳ ಇಷ್ಟಪಡ್ತೀವಿ, ಹೆಲ್ತ್ಗೆ ಒಳ್ಳೇದು ಕೂಡ. ನಾನ್ ಆಲ್ಕೋಹಿಕ್ ಮಿಕ್ಸ್ಡ್ ಯಾವ್ದಾದ್ರು ಫ್ರೂಟ್ಸ್ಗಳಿದ್ರೆ, ಡ್ರಿಂಕ್ ಇದ್ದರೆ ಅದನ್ನು ನಾವು ಸಿಂಪಲಾಗಿ ಒಂದೇ ಪದ ಮಾಕ್ಟೇಲ್ ಅಂತ ಕರೆದು ಬಿಡ್ತೀವಿ. ಅದಕ್ಕೊಂದಷ್ಟು ಪ್ರೀತಿ ಬೆರೆಸಿ ಯಾರಾದರೂ ಸರ್ವ್ ಮಾಡಿದ್ರೆ ಅದು ಇನ್ನೂ ಮಜಾ ಕೊಡುತ್ತೆ, ಇನ್ನೂ ಫೀಲ್ ಕೊಡುತ್ತೆ. ಅದನ್ನು ದೃಶ್ಯ ರೂಪದಲ್ಲಿ ತೆರೆಗೆ ತಂದಾಗ ಅದ್ರಲ್ಲಿ ಸಿಗುವಂಥ ಆನಂದನೇ ಬೇರೆ. ಬಹುಶಃ ಪ್ರೀಮಿಯರ್ ಶೋ ಮತ್ತು ನಿನ್ನೆ ರಿಲೀಸ್ ಆಗಿರೋ ಈ ಸಿನಿಮಾ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸನ್ನು ಕನ್ನಡದ ಪ್ರೇಕ್ಷಕರಿಗೆ, ಹಸಿದಿರುವ ಮನಸ್ಸುಗಳಿಗೆ ತುಂಬ ಚೆನ್ನಾಗಿ ತಂಪೆರಿತಾ ಇದೆ. ಯಾಕೋ ಗೊತ್ತಿಲ್ಲ, ಈ ಫೆಬ್ರವರಿ ಅವ್ರಿಗೂ ಲಕ್ಕು, ನೋಡಿಗರಿಗೂ ಕೂಡ ಬಹಳ ಅದೃಷ್ಟ ಅಂತ ಅನ್ನಿಸ್ತಾ ಇದೆ. ಈ ಹೊತ್ತಿನ ಸ್ಪೆಷಲ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಶುರು ಮಾಡ್ತಿದ್ದೀವಿ. ಕೊರೋನಾ ಬಂದು ಮುಗಿದ ಮೇಲೆ ಈಗ ಮತ್ತೆ ಥಿಯೇಟ್ರ್ ಓಪನ್ ಮಾಡಿದ್ಮೇಲೆ ಏನು ಗ್ರ್ಯಾಂಡ್ ಓಪನಿಂಗ್ ಅಂತ ಅನ್ನಿಸ್ದೇ ಇರೋದಿಲ್ಲ. ಇದು ನಿಜವಾಗ್ಲೂ ಕಿಕ್. ಈ ಹೊತ್ತಿನ ಸ್ಪೆಷಲ್ ಇದು ಲವ್ ಮಾಕ್ಟೇಲ್ ಕಿಕ್. ಲೆಟ್ಸ್ ಗೋ ಡೈರೆಕ್ಟ್ ಆಗಿ. ನೀವೆಲ್ಲರೂ ಕೂಡ ಕಾಯ್ತಿದ್ದೀರಾ. ಅಫ್ಕೋರ್ಸ್ ನಿಮಗೂ ಇವತ್ತು ಹರೀಶ್ ನಾಗರಾಜ್ ಅವರೇ ತುಂಬ ಸರಿ ಹೋಗ್ಬೇಕಾದ್ರೆ ನಂಗೆ ಹೇಳ್ತಿರ್ತಾರೆ, ನೀವಷ್ಟೇ ಮಾತಾಡ್ಬಿಡ್ತೀರಾ, ನಮಗೊಂದು ಚಾನ್ಸ್ ಕೊಡಿ ಅಂತ. ಹಾಗಾಗೇ ಇವತ್ತು ರಿಲೀಸ್ ಆದ ತಕ್ಷಣ ಬಂದು ಕೂತಿದ್ದಾರೆ ನ್ಯೂಸ್ 18 ಕನ್ನಡಕ್ಕೆ. ಅವ್ರ ಜೊತೆ ಮಾತು ನಿಮ್ಮನ್ನು ಕನೆಕ್ಟ್ ಮಾಡ್ತೀನಿ, ಆಮೇಲೆ ಫೋನ್ ಮಾಡಿ ಅಫ್ಕೋರ್ಸ್ ಅವ್ರ ಜೊತೆ ನಾನು ಮಾತಾಡಿಸ್ತೀನಿ. ಲೆಟ್ ಮಿ ಇಂಟ್ರಡ್ಯೂಸ್ ಕಥೆ, ಚಿತ್ರಕಥೆ, ನಿರ್ದೇಶನ. ನಾನು ಹಂಗೆ ಟಿ ವಿ ಬೆಳ್ಳಿ ಪರದಲ್ಲಿ ನೋಡ್ತಿರ್ಬೇಕಾರೆ ನೃತ್ಯ ನಿರ್ದೇಶನ ಅದನ್ನು ಒಂದು ಆ್ಯಡ್ ಮಾಡಿಬಿಡ್ತೀನಿ. ಡಾರ್ಲಿಂಗ್ ಕೃಷ್ಣ. How are you, brother? Super. And congratulations. Thank you. ಹೇಗಿದ್ದೀರಿ? ಹೇಗಿದೆ ಸಿಚುವೇಶನ್? ತುಂಬ ಖುಷಿ ಇದೆ. ನಾವೇನು ಏನು ಬರೆಯುವಾಗ ಏನೋ ಅನ್ಕೊಂಡಿರ್ತೀವಲ್ಲ, ಅದು ಇನ್ನೂ ಬೇರೆ ರೇಂಜಲ್ಲಿ ತಗೊಂಡೋಗ್ತಾರೆ. ಸೊ ಆಡಿಯನ್ಸ್ ಅದನ್ನು ರಿಸೀವ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಯು ಆರ್ ಹ್ಯಾಪಿ ಮ್ಯಾನ್? ಅನುಮಾನನೇ ಇಲ್ಲ. ವೆರಿ ಹ್ಯಾಪಿ. ನೀವು ಯಾರ ಜೊತೆಗೂ ಬರ್ತೀವಿ ಅಂತ ಹೇಳಿದ್ರಿ, ಕರ್ಕೊಂಬರ್ಬೇಕಾಗಿತ್ತಲ್ವಾ? ಯಾರು? ನೀವು ಯಾರನ್ನು ಕರ್ಕೊಬರ್? ಯಾವಾಗಲೂ ನಾನು ಆದಿ ಎಲ್ಲಿರ್ತಾನೆ, ಜೊತೆಗೆ ಯಾರಿರ್ತಾರೆ? ನಿಧಿಮಾ. ಮತ್ತೆ ನಿಧಿಮಾ ಎಲ್ಲಿ? ಇಲ್ಲೇ ಕಾಣಿಸ್ತಿಲ್ಲ ನಂಗೆ. ಇಲ್ಲ ಇದ್ದಾರೆ. ಐ ಆಮ್ ಸಾರಿ, ನಂಗೆ ಕಾಣಿಸ್ತಾ ಇಲ್ಲ. ನಂಗೆ ಸರ್ ನನಗೆ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ. ಐ ಕಾಂಟ್ ಹಿಯರ್. ಇದೇ ಕನ್ಫ್ಯೂಷನ್. ನಿಜ ಹೇಳ್ತೀನಿ ಕೇಳಿ. ಯಾರಾದ್ರೂ ಸಿನಿಮಾ ನೋಡಿರೋರಿಗೆ ನಾನು ಹೇಳ್ತಿರೋ ಭಾಷೆ ಅರ್ಥ ಆಗುತ್ತೆ. ಸಿನಿಮಾ ನೋಡದೇ ಇರೋರಿಗೆ ಅದ್ರ ಲವ್ ಮಾಕ್ಟೇಲ್ 2 ಇದು ತುಂಬ ಮಜಾ ಇದೆ. ಅವರು ಮಾತ್ರ ಕಾಣಿಸ್ತಾರೆ, ನಮಗೆ ಮಾತ್ರ ಕಾಣಿಸ್ತಾರೆ. ಇದೊಳ್ಳೆ ಚೆನ್ನಾಗಿ ಆಯ್ತಲ್ಲ, ಇಷ್ಟು ಚೆನ್ನಾಗಿರೋ ಹೆಣ್ಮಗಳು ಅಂತ ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದ ಮುದ್ದಾದ ನಿಧಿಮಾ. ಸಿನಿಮಾದಲ್ಲಿ ತುಂಬ ಕಾಡ್ತಾರೆ ನಮ್ಮನ್ನು, ಅದಂತೂ ನಿಜ. ನನ್ನ ಅದರದೇನ್ ಮಿಲನ. ಹಾಯ್ ಮಿಲನ. ಹಾಯ್ ಸರ್. ಹೌ ಆರ್ ಯು? ವೆರಿ ಗುಡ್. ಈಗ ಕಾಣಿಸ್ತಾ ಇದ್ದೀರಾ? ನೀವು ಕಾಣಿಸ್ದೇ ಇರೋಕೆ ಹೇಗೆ ಸಾಧ್ಯ ಹೇಳಿ ನಂಗೆ ಫಸ್ಟ್. ಕರೆಕ್ಟ್. ಏನಂತ ಇಂಟ್ರಡ್ಯೂಸ್ ಮಾಡಲಿ ನನ್ನ? ನಿಧಿಮಾ ಅಂತ ಮಾಡ್ಲಾ, ಅಂದ್ರೆ ನಟಿ ಅಂತ ಮಾಡ್ಲಾ, ಈ ಸಿನಿಮಾದ ನಿರ್ಮಾಪಕಿ ಅಂತ ಮಾಡ್ಲಾ, ಏನಂತ ಮಾಡಲಿ? ಸರ್ ನಿಧಿಮಾ ಅಂತ ಮಾಡಿದ್ರೆ ನಾನು ಕಾಣಲ್ಲ, ಮಿಲನ ಅಂತ ಮಾಡಿ ಕಾಣ್ತೀನಿ. ನೀವು ಹೇಳ್ದಾಗೆ ಕರೆಕ್ಟ್. ಏನು ಖುಷಿ ಅಲ್ಲ, ಈಗ ಎಷ್ಟು ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ಬೆಳ್ಳಿ ಪರದಲ್ಲಿ ಈ ಥರದೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ. ಹೌದು ಸರ್. ಅಂದ್ರೆ ಇದು ಲವ್ ಮಾಕ್ಟೇಲ್ 2 ಪ್ರತಿಫಲ ಅಂತ ನಾನು ನೋಡ್ತಿಲ್ಲ. ಮತ್ತೆ ನನ್ನ ಕೃಷ್ಣ ಅವರ ಜೊತೆಗಿನ 8-10 ವರ್ಷಗಳ ಪ್ರತಿಫಲ ಅಂತ ನಾನು ಹೇಳಕ್ಕೆ ಐ ವಾಂಟ್ ಟು ಪುಟ್ ಇಟ್ ಅಕ್ರಾಸ್ ದಟ್ ವೇ. 8-10 ವರ್ಷಗಳ ರಿಸಲ್ಟ್ ಇದು ಇವತ್ತು. ಅಂದ್ರೆ ಎವ್ರಿ ಸಿನಿಮಾ ಯಾವ್ದಾರು, ಈಗ ಒಂದು ದೊಡ್ಡ ತಮಿಳು ಸಿನಿಮಾ, ದೊಡ್ಡ ತೆಲುಗು ಸಿನಿಮಾ ಬಂದಾಗ ನಂದು ಮಿಲಾದ ಕೆಲಸ ಇಷ್ಟೇ. ಏನು? ಬುಕ್ ಮೈ ಶೋ ಅಲ್ಲಿ ಹೆಂಗ್ ಬುಕ್ಕಿಂಗ್ ಆಗ್ತಿದೆ ಅವ್ರದ್ದು ನೋಡೋದು. ಎಷ್ಟು ಶೋ ಕೊಟ್ಟಿದ್ದಾರೆ, ಎಷ್ಟು ಶೋ ಕೊಟ್ಟಿದ್ದಾರೆ. ನಮ್ ಕನ್ನಡ ಫಸ್ಟ್ ಆಫ್ ಆಲ್ ಶೋರೇ ಕೊಡಲ್ಲ ಮಲ್ಟಿಪ್ಲೆಕ್ಸ್ ಗಳಲ್ಲಿ. ಎಲ್ಲ ಅವರಿಗೆ ಕೊಡ್ತಾರೆ. ಗೋಲ್ಡ್ ಕ್ಲಾಸ್ ಅಂತ ನಮ್ಗೆ ಕೊಡೋದೇ ಇಲ್ಲ. ದೊಡ್ಡ ಸ್ಟಾರ್ ಬಿಟ್ರೆ ನಾರ್ಮಲ್ ಆಗಿ ಕೊಡೋದೇ ಇಲ್ಲ ನಮಗೆಲ್ಲ. ನೋಡ್ತಾ ಇದ್ರೆ ಏನ್ ಹಿಂಗೆಲ್ಲ ಬುಕ್ಕಿಂಗ್ ಆಗ್ತಿದೆಯಲ್ಲ, ನಮ್ಗೆ ಫಿಲಮ್ಗಳು ಆಗೋದೇ ಇಲ್ವಲ್ಲ ಅಂತ ಸುಮ್ಮನೆ ಬೇಜಾರು ಮಾಡ್ಕೋತಾ ಇದ್ವಿ. 8 ವರ್ಷ ಬೇಜಾರು ಮಾಡ್ಕೊಂಡಿದ್ದೀನಿ. ಈಗ ತೆಗೆದ್ರೆ ನಮ್ ಗೋಲ್ಡ್ ಕ್ಲಾಸ್ ಅಲ್ಲಿ ನಮ್ದೇ ಹೈಯೆಸ್ಟ್ ಶೋಸ್. ರೆಡ್ ಕಲರ್ ಮಾರ್ಕ್, ಆರೆಂಜ್ ರೆಡ್. ಸೊ ಅದೇ ಅವ್ರದ್ದೇನು ನೋಡ್ತಿದ್ವಿ. ಈಗ ನಮ್ ಕನ್ನಡ ಸಿನಿಮಾಂಗ್ ಆಗ್ತಿದೆ, ಎಸ್ಪೆಷಲಿ ನಾವು ಮಾಡಿರೋ ಸಿನಿಮಾಂಗ್ ಆಗ್ತಿದೆ ಅಂದಾಗ ತುಂಬಾ ಹೆಮ್ಮೆ ಆಗುತ್ತೆ. ಚಿತ್ರಮಂದಿರ ತುಂಬಿಸೋದಕ್ಕೆ ಲವ್ ಮಾಕ್ಟೇಲ್ ಅಲ್ಲಿ ಬಹಳ ಕಷ್ಟಪಟ್ರಿ ಸ್ಟಾರ್ಟಿಂಗ್ ದಿನಗಳಲ್ಲಿ. ಚಿತ್ರಮಂದಿರ ತುಂಬಿದ್ಯಲ್ಲಪ್ಪಾ ಅಂತ ಇವಾಗ ನೋಡೋದಕ್ಕೂ ಏನ್ ಅನಿಸ್ತಾ ಇದೆ ಮಿಲನ? ಸರ್ ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ ಒಂದೊಂದು ಶೋನು ಆರೆಂಜ್ ಆಗ್ತಾ ಇದೆ, ರೆಡ್ ಆಗ್ತಾ ಇದೆ, ಅದಂತರ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಇನ್ಫ್ಯಾಕ್ಟ್ ಈ ಸತಿ ಪ್ರೀಮಿಯರ್ ಓಪನ್ ಮಾಡಿದ್ರಿಂದ ಪ್ರೀಮಿಯರ್ಸ್ 2 ಶೋ ಕೊಡೋಣ, 4 ಶೋ ಕೊಡೋಣ, 5 ಆಯ್ತು. ಕೃಷ್ಣ ಇನ್ಕ್ರೀಸ್ ಮಾಡಿಸ್ತಾನೆ ಇದ್ರು. ನನ್ಗೇನಂದ್ರೆ ಸಾಕು, ಪ್ರೀಮಿಯರ್ಸ್ ಅಲ್ವಾ, ನಾಳೆ ತಾನೇ ರಿಲೀಸ್, ಇವತ್ತೇ ರಿಲೀಸ್. ಬಟ್ ಅದು ಟೋಟಲಿ 22ಕ್ಕೆ ಬಂದು ನಿಲ್ತು ಪ್ರೀಮಿಯರ್ ಶೋ. ಕೃಷ್ಣ ಹೇಳಿದ್ರು, ತಲೆ ಕೆಡ್ಸ್ಕೊಬೇಡ, ಪ್ರೀಮಿಯರ್ ಶೋ 22 ಸೋಲ್ಡ್. ನಾನೇನಂದ್ರೆ ಪ್ರೀಮಿಯರ್ ಶೋ ಕೊಟ್ಮೇಲೆ ಎಲ್ಲ ಸೋಲ್ಡ್ ಔಟ್ ಆಗ್ಬೇಕು, ದಟ್ಸ್ ದ ವ್ಯಾಲ್ಯೂ. ತಲೆ ಕೆಡ್ಸ್ಕೊಬೇಡ, 22 ಶೋ ಸೋಲ್ಡ್ ಔಟ್ ಆಗುತ್ತೆ ಅಂದ್ರೆ ಸೋಲ್ಡ್ ಔಟ್ ಆಯ್ತು. ನಾವೆಲ್ಲ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಒಂದು ಕನ್ನಡ ಸಿನಿಮಾ ನೋಡಬೇಕು ಅಂತ ಮಾಡಿದಂಥ ಒಂದಷ್ಟು ಸಿನಿಮಾಗಳ ಪೈಕಿ ನಿಮ್ಮ ಸಿನಿಮಾನ ಮುಂಚೂಣಿಯಲ್ಲಿ ಕಾಣಿಸುತ್ತೆ ನಮಗೆ. ಅದೊಂದು ಟ್ರೆಂಡ್.
ಅಥವಾ ಅದೊಂದು ಆಸಕ್ತಿಯನ್ನು ಒಂದು ಸಿನಿಮಾ ಕ್ರಿಯೇಟ್ ಮಾಡಬೇಕು. ಅದು ಒಂದು ಸಿನಿಮಾದ ಕಲ್ಚರ್ ಕೂಡ. ಕರೆಕ್ಟ್. ಆ್ಯಂಡ್ ಆ ಫೇಸಲ್ಲಿ ನೀವು ಇಬ್ಬರು ಇದ್ದೀರಾ ಆ್ಯಕ್ಚುಲಿ. ಅಂದರೆ ಪಾರ್ಟ್ 1 ತುಂಬ ಅದನ್ನು ರಿಸೀವ್ ಮಾಡಿದ್ರು. ಈಗ ಏನು ಜನ ಬರ್ತಾ ಇದ್ದಾರೆ ಅಂದರೆ ಈ ಪ್ರೀಮಿಯರ್ ಶೋನೇ ಮುಂಚೆನೇ, ಅಂದರೆ ಗುರುವಾರ ಶೋಗೆ ನಾನು ಸೋಮವಾರ ಬುಕ್ಕಿಂಗ್ ಓಪನ್ ಮಾಡಿದ್ದು, ಸೋಮವಾರನೇ ಸೋಲ್ಡ್ ಔಟ್ ಆಯಿತು ಸುಮಾರು ಕಡೆ. ಹೌದು. ನಿಮಗೆ 4 ದಿನದ ಮುಂಚೆನೇ ಟಿಕೆಟ್ ಬೈ ಮಾಡ್ತಾರೆ ಅಂದರೆ ಅದು ಲವ್ ಮಾಕ್ಟೇಲ್ ಮೇಲೆ ಇಟ್ಟಿರೋಂಥ ಪ್ರೀತಿ ಅಷ್ಟೇ. ಸೊ ಈ ಒಂದು ಚೆನ್ನಾಗಿ ಮಾಡಿದ್ದಾರೆ, ಈ ಸಿನಿಮಾ ಚೆನ್ನಾಗಿ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅದು ನಂಬಿಕೆ ಈಗ ಸೋಲ್ಡ್ ಔಟ್ ಆಗೋಯ್ತು. ಸೋಲ್ಡ್ ಔಟ್ ಪಾಡಿಗೆ ಸೋಲ್ಡ್ ಔಟ್ ಆಗೋಯ್ತು, ಜನ ಬಂದ್ಬಿಟ್ಟಿದ್ದಾರೆ ಥಿಯೇಟ್ರಿಗೆ. ಈಗ ರಿಸೀವ್ ಮಾಡೋದಿದೆಯಲ್ಲ, ಅದು ಈ ಒಂದು IAS ಎಕ್ಸಾಮ್ ಬರ್ದಿರೋದಕ್ಕಿಂತ ಟೆನ್ಷನ್ ಆಗ್ತಿತ್ತೇನೋ ನಮ್ಗೆ. ಮೇ ಬಿ ಇವರಿಬ್ರು ಗೂಢಚಾರ್ಯ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ. ಈಗ ಬೇರೆ ಮಾಸ್ಕ್ ಬೇರೆ ಅಲ್ಲ, ಅದಕ್ಕೊಂದು ಏನೋ ದುಪ್ಪಟ್ಟ ಗಿಪ್ಪಟ್ಟ ಎಲ್ಲ ಹಾಕೊಂಡ್ಬಿಟ್ರೆ ಇವರಿಬ್ರು ಬಂದಿರೋದೇ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಿನ್ನೆ ಮೊನ್ನೆ ಎಲ್ಲ ತುಂಬಾ ಥಿಯೇಟ್ರಿಗೆ ಇವರಿಬ್ರು ಬಂದು ಕೂತಿದ್ದಾರೆ. ಆ್ಯಂಡ್ ನಾವು ಗಾಂಧಿ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ನೋಡಿರ್ತೀವಿ. ಏನ್ ಸಿನಿಮಾನ? ನಮ್ಮ ಸಿನಿಮಾನೇ. ಅಲ್ಲಿ ಅವ್ರ ಜನಗಳ ಜೊತೆನೆ ಕೂತ್ಕೊಂಡು ಜನಗಳ ಮಧ್ಯದಲ್ಲೇ ಎದ್ದು ಬಂದಿದ್ದೀನಿ. ಮುಗಿದ ಮೇಲೆ ಯಾರಿಗೂ ಗೊತ್ತಾಗಿಲ್ಲ, ಕೆಲವ್ರಿಗಂತೂ ಮುಟ್ಬಿಟ್ಟು ಮಾತಾಡ್ಸಿದ್ದೀನಿ ಚೆನ್ನಾಗಿದೆ ಸಿನಿಮಾ ಅಂತ. ಅವ್ರು ಹಿಂಗೆ ನೋಡೋ ಅಷ್ಟೊತ್ತಲ್ಲಿ ಹೋಗ್ಬಿಟ್ಟಿದ್ದೆ. ಬಟ್ ಕಂಡಿಡಿದ ಕಷ್ಟ ಅಲ್ಲ ಈ ಥರದಲ್ಲಿ. ಗಾಂಧಿ ಕ್ಲಾಸಲ್ಲಿ ಕೂತ್ಯಾ? ನಾನು ಆ್ಯಕ್ಚುಲಿ ಒಂದು ಸಿನಿಮಾದ ನಟಿಯರು ಎಲ್ಲೋ ಹಿಂದ್ಗಡೆ ಕೂತು ರಾಜಾರೋಷವಾಗಿ ಅಂದರೆ ಸಫಿಸ್ಟಿಕೇಟ್ ಕೂತ್ ನೋಡೋದು ನೋಡಿದ್ದೀನಿ. ಈ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡೋದು ಭಾಳ ಅಪರೂಪ ಆ್ಯಕ್ಚುಲಿ. ಅಂದ್ರೆ ಬಾಲ್ಕನಿಲಿ ಫುಲ್ ಆಗಿರೋದು ಗಾಂಧಿ ಕ್ಲಾಸ್ ಅವ್ರದ್ದು ಇಬ್ರದ್ದು ರಿಯಾಕ್ಷನ್ ಸಿಗುತ್ತಲ್ಲ. ಸೊ ಶಾಲ್ ಹಾಕೊಂಡು ನಾವು ಹೋಗೋ ಟೈಮ್ಗೆ ಬಾಲ್ಕನಿ ಸೋಲ್ಡ್ ಔಟ್ ಆಗಿ ಗಾಂಧಿ ಕ್ಲಾಸಲ್ಲಿ ಒಂದು ಮುಂದ್ಗಡೆ ಒಂದು 2 ರೋ ಖಾಲಿ ಇರುತ್ತೆ. ಓಕೆ. ಆವಾಗ ಹೋಗಿ ಮುಂದೆ ಕೂತ್ಕೊಂಡ್ಬಿಡೋದು. ಆ್ಯಕ್ಚುಲಿ ರಿಯಲ್ ಸಿನಿಮಾ ನೋಡುವ ಮಜಾ ಗಾಂಧಿ ಕ್ಲಾಸ್ ಕೂತಾಗ್ಲೇ ಕೂತಾಗ. ಹೌದೌದು. ಸೊ ಎಕ್ಸ್ಪೀರಿಯನ್ಸ್ ಮಾಡಿದಿರಿ. ಬೋತ್ ಆರ್ ಹ್ಯಾಪಿ ದೆನ್. ವೆರಿ ಹ್ಯಾಪಿ. ಎಸ್ಪೆಷಲಿ ರಿಯಾಕ್ಷನ್ ನೋಡಿದ್ಮೇಲಂತೂ ನಾನು ನನಗೆ ಕೇಳೋದ್ ಕೃಷ್ಣ ನಾಳೆ ಎಲ್ಲಿ ಹೋಗೋಣ ಎಲ್ಲಿ ನೋಡೋಣ ಅಂತ. ನಾನು ಹೇಳೋದಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ಲಿಂದ ಆಚೆ ಬರೋದು. ಅದಕ್ಕೋಸ್ಕರ ಸ್ವಲ್ಪ ಬೇಡ ಎಲ್ಲ ಶೋಗೆ ಹೋಗೋದು ಬೇಡ. ಅಲ್ಲ, ರುಚಿ ತೋರಿಸಿದ್ ಇವ್ರೆ. ಮಾಕ್ಟೇಲ್ ಪಾರ್ಟ್ 1 ನಡಿಬೇಕಾದ್ರೆ ಈಶ್ವರಿಗೆ ಕರ್ಕೊಂಡೋದ್ರು. 800 ಸೀಟ್ಸ್ ಹೌಸ್ಫುಲ್, ಮುಂದೆ 5-6 ಸೀಟ್ ಖಾಲಿ ಇತ್ತು. ನಾನು ಹೋಗ್ಬೇಕಾ ಹಿಂಗೋ ಏನೋ ಅಂತ ನಾನು ಯಾವತ್ತೂ ಹೋಗಿಲ್ಲ. ಇನ್ಫ್ಯಾಕ್ಟ್ ನಾನು ಇವನ್ ಆಡಿಯನ್ಸ್ ಆಗೋ ಆತರ ಎಲ್ಲ ರಶ್ ಅಲ್ಲಿ ಹೋಗಿ ಸಿನಿಮಾ ನೋಡೋದಂತ ಇದಿಲ್ಲ. ಕಂಫರ್ಟಬಲಿ ಅಪ್ಪ ಅಮ್ಮನ ಜೊತೆ ಹೋಗೋದು. ಬಟ್ ಕೃಷ್ಣ ಕರ್ಕೊಂಡು ಹೋಗಿ ಅದ್ರ ರುಚಿ ತೋರಿಸ್ಬಿಟ್ಮೇಲೆ ಇವಾಗ ಗಾಂಧಿ ಕ್ಲಾಸ್ ಒಳಗೆ ಹೋಗ್ತಿದ್ದಾಗೆ ಅಂತ ನಾನಿನ್ನೂ ನಂಬರ್ ಅವಾಗಲೇ ಹೇಳಿದೆ, ಅವ್ರು ಫೋನ್ ಮಾಡ್ಬೋದು ಮಾತಾಡ್ಬೋದು ಅಂತ. ನಾನು ನಿಮ್ಮ ಕೊಲೀಗ್ಸ್ ಇನ್ಫಾರ್ಮ್ ಮಾಡ್ತೇನೆ, ಸರ್ ಫ್ಲಡ್ಡಿಂಗ್ ಕಾಲ್ಸ್ ಪ್ಲೀಸ್ ತಗೊಳ್ಳಿ ಸರ್ ಕಾಲ್ಸ್ನ ಅಂತ. ಲೆಟ್ಸ್ ಗೋ ಫಟಾಫಟ್ ಅಂತ ಒಂದಷ್ಟು ಕಾಲ್ಸ್ಗಳು ತೆಗೆದುಕೊಂಡು ಬರೋ ಪ್ರಯತ್ನ ಮಾಡೋಣ ನಾವು. ಬಟ್ ಈ ವರ್ಷ ಈ ತಿಂಗಳು ಯಾವಾಗಲೂ ಇವರಿಬ್ಬರಿಗೆ ತುಂಬಾ ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್. ಯಾಕೆ ಆಗೋಗಿದೆ ಸ್ಪೆಷಲ್ ಇವಾಗ? ವ್ಯಾಲೆಂಟೈನ್ಸ್ ವೀಕ್, ವ್ಯಾಲೆಂಟೈನ್ಸ್ ಡೇ, ಲವ್ ಮಾಕ್ಟೇಲ್ 1 ರಿಲೀಸ್, ಲವ್ ಮಾಕ್ಟೇಲ್ 2 ರಿಲೀಸ್, ಮದುವೆ ವ್ಯಾಲೆಂಟೈನ್ಸ್ ಪ್ಲಸ್ ಈಗ ಆನಿವರ್ಸರಿ ಫೆಬ್ರವರಿ 14th. ಓ ಮೈ ಗಾಡ್, ತುಂಬಾ ಸ್ಪೆಷಲ್. ಎಷ್ಟೊಂದು ಸ್ಪೆಷಲ್. ಈ ಸ್ಪೆಷಲ್ ಅಕೇಶನ್ಗೆ ಯಾರೊಬ್ರು ಸ್ಪೆಷಲ್ ಆಗಿ ಮಾತಾಡಿದ್ದಾರೆ. ಲೆಟ್ಸ್ ಹಾವ್ ಎ ಲುಕ್. ಕಮ್ ಆನ್, ಗೋ ಹೆಡ್. Hi Vilus. Hi darling Krishna. Wishing my favorite darling couple happy first year anniversary. You're always been inspiration to all of us. Please keep inspiring us more. ಕ್ರಿಸ್ಮಿ, ಈ ಕ್ರಿಸ್ಮಿ ಜೋಡಿಗೆ 1 ವರ್ಷ ಆಯಿತು. ಹ್ಯಾಪಿ ಆ್ಯನಿವರ್ಸರಿ ಕೃಷ್ಣ ಆ್ಯಂಡ್ ಮಿಲನ. 1 ವರ್ಷ ಕಳೆದಿದ್ದೆ ಗೊತ್ತಾಗ್ತದೆ. ಶೂಟಿಂಗ್ ಮಧ್ಯದಲ್ಲಿ ಅರ್ಜೆಂಟಲ್ಲಿ ಮದುವೆ ಆಗಿ ಕ್ಯಾಪಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ. ಕಡೆ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಈ 1 ವರ್ಷ ಹೆಂಗೆ ಕಳೀತು ಅಂತಲೇ ಗೊತ್ತಾಗ್ತಿಲ್ಲ. ಐ ವಿಶ್ ಯು ಬೋತ್ ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಮತ್ತು ಮಿಲನ ಅವ್ರಿಗೆ ಫಸ್ಟ್ ಆ್ಯನಿವರ್ಸರಿ. ಆಲ್ಮೋಸ್ಟ್ ಲವ್ ಮಾಕ್ಟೇಲ್ 1 ಆದಮೇಲೆ ಮದುವೆ ಆದಮೇಲೆ ಮತ್ತೆ ಇನ್ನೊಂದು ಸಿನಿಮಾ, ಆ ಸಿನಿಮಾ ಜೊತೆಗೆ ಮತ್ತೆ ಲವ್ ಮಾಕ್ಟೇಲ್ 2 ರಿಲೀಸ್. ಅದರ ನಂತರ ಹೇಗೆ 1 ವರ್ಷದ ಆ್ಯನಿವರ್ಸರಿ ಆಗ್ತಾಯಿದೆ. ಇಬ್ಬರಿಗೂ ಫಸ್ಟ್ ಆ್ಯನಿವರ್ಸರಿ ಶುಭಾಶಯಗಳು. ಮತ್ತು ಸದಾಕಾಲ ಖುಷಿಯಾಗಿರಿ, ಚೆನ್ನಾಗಿರಿ, ಆನಂದವಾಗಿರಿ. ಲೈಫ್ನ ಎಲ್ಲ ಸಕ್ಸಸ್ ನಿಮಗೆ ಸಿಗಲಿ. ಲವ್ ಮಾಕ್ಟೇಲ್ 2 ಆದಮೇಲೆ ರಾಘವೇಂದ್ರ ಕಾಮತ್ ಅಫ್ಕೋರ್ಸ್ ಗಡ್ಡ ಬಿಟ್ಟಿದ್ರಲ್ಲ, ಅವರು ಈ ಸಿನಿಮಾದ ಛಾಯಾಗ್ರಾಹಕ ಪ್ಲಸ್ ಎಡಿಟರ್. ಬಿಕಾಸ್ ಜನಗಳಿಗೆ ಗೊತ್ತಿರಲ್ಲ, ಹಾಗಾಗಿ ಕಮ್ಯುನಿಕೇಟ್ ಮಾಡೋಣ. ಅವ್ರ ಪೂರ್ತಿ ಹೆಸರೇನು? ಶ್ರೀ ಕ್ರೇಜಿ ಮೈಂಡ್ಸ್. ಶ್ರೀ ಕ್ರೇಜಿ ಮೈಂಡ್ಸ್. ಅದ್ಭುತವಾಗಿದೆ ಸರ್, ಸೂಪರ್, ಅದ್ಭುತವಾಗಿ ಮಾಡಿದ್ದೀರಾ ಅಂತ. ಫಸ್ಟ್ ಕಾಲ್ ಎಲ್ಲಿಂದ ಬಂದಿರ್ಬೋದು ನಿಮ್ಮ ಪ್ರಕಾರ? ಮೈಸೂರು. ನಿಮ್ಮ ಪ್ರಕಾರ? ಹಾಸನ. ಎಲ್ಲಿಂದ ಬಂದಿರಲಿ. ಯು ಆರ್ ರೈಟ್ ಅಂಡ್ ಯು ಆರ್ ರೈಟ್. ಹಾಸನ. ನಮ್ಮೂರು ಹುಡುಗಿ ಅಂತ ಫೋನ್ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಸ್ವಾತಿ, ದ ಫಸ್ಟ್ ಕಾಲರ್ ಹಾಸನ್ನಿಂದ. ಸ್ವಾತಿ ನಮಸ್ಕಾರ. ನಮಸ್ಕಾರ ಸರ್. ಯಾಕೆ ಇಷ್ಟೊಂದು ಖುಷಿಲಿದ್ದೀರಿ?
ಮಿರಾಕ್ ಮತ್ತೆ ಸುನಿಲಣ್ಣನ ಜೊತೆ ಮಾತಾಡೋದು. ಸಾರಿ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಿ. ಮಿಲನಕ್ಕ ಮತ್ತೆ ಸುನಿಲಣ್ಣನ ಜೊತೆ ಮಾತಾಡೋದು. ಗೋ ಹೆಡ್. ಹಾಯ್ ಸ್ವಾತಿ, ಅಕ್ಕ ಏನ್ ಸಮಾಚಾರ? ಏನಿಲ್ಲ, ಚೆನ್ನಾಗಿದ್ದೀರಾ? ಸೂಪರ್. ಹೆಂಗಿತ್ತು ಸಿನಿಮಾ? ಚೆನ್ನಾಗಿತ್ತು. ಮತ್ತೆ ಯಾವಾಗ ನೋಡ್ತೀಯಾ? ಮತ್ತೆ ಸಂಡೆ ಹೋಗ್ತೀವಿ. ಸಂಡೆ. ಸರಿ ಸರಿ ಸರಿ, ಓಕೆ. ನೀನ್ ಕೃಷ್ಣಣ್ಣನ ಜೊತೆ ಮಾತಾಡಲ್ವಾ? ಸುನಿಲಣ್ಣ ಹಾಯ್. ಹಾಯ್. ಸುನಿಲ್ ಅಣ್ಣ ಹಾಯ್. ಚೆನ್ನಾಗಿದೆ, ನೈಸ್. ಚೆನ್ನಾಗಿದ್ದೀರಾ? ಸೊ ನೋಡಿ ಸಖತ್ತಾಗಿದ್ದೀನಿ. ಸ್ವಾತಿ ಥ್ಯಾಂಕ್ ಯು ಮಾ. ಏನ್ ಇಷ್ಟು ಪಾಸ್ ಕೊಟ್ಟು ಮಾತಾಡಿದ್ರೆ ಅಲ್ಲಿ ತುಂಬಾ ಜನ ಕಾಯ್ತಾ ಇದ್ದಾರೆ. ಹಾವೇರಿಯಿಂದ ಸುಷ್ಮಿತಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುಷ್ಮಿತಾ. ನಮಸ್ತೆ ಸರ್. ಫಿಲಂ ನೋಡಿದ್ರಿ? ಇನ್ನೂ ಇಲ್ಲ ಸರ್, ನೋಡ್ಬೇಕು. ಯಾಕೆ ನೋಡಿಲ್ಲ? ಇನ್ನೂ ಹೋಗಿಲ್ಲ ಸರ್, ಥಿಯೇಟರ್ ಫುಲ್ ಆಗಿರೋದೆ. ಒನ್ ನೋಡಿದೀನಿ, ಟೂ ನೋಡಿಲ್ಲ. ಓಕೆ, ಥಿಯೇಟರ್ ಫುಲ್ ಆಗ್ಬಿಟ್ಟಿದೆ. ಇಲ್ಲೇ ಇದೆ ನೋಡಿ, ಥಿಯೇಟರ್ ಫುಲ್ ಮಾಡೋರು ಇಬ್ರು. ಮಾತಾಡಿ, ಗೋ ಹೆಡ್. ನಮಸ್ತೆ ಸುಷ್ಮಿತಾ ಅವರೇ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವಾಗ ನೋಡ್ತೀರಾ ಸಿನಿಮಾ? ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡ್ತೀನಿ ಸರ್, ನಾಳೆ ನೋಡ್ತೀನಿ. ನೋಡಿ. ಸುಷ್ಮಿತಾ, ಇವ್ರಿಬ್ರು ಕಂಡ್ರೆ ಯಾಕೆ ಇಷ್ಟ? ಅವ್ರ ಪೇರ್ ಅಂದ್ರೆ ತುಂಬಾ ಇಷ್ಟ ಸರ್ ನಂಗೆ. ಕ್ಯೂಟ್ ಆಗಿದೆ ಅಂತ ಹೇಳಿ. ಕೃಷ್ಣನ್ ಜೊತೆಗೆ ಇನ್ಯಾರನ್ನಾರು ನೆನೆಸ್ಕೋಬಹುದಾ ಸಿನಿಮಾದಲ್ಲಿ ನಾವು? ಯಾರು ಇಲ್ಲ ಸರ್, ಮಿಲ್ನಾ ಅವರೇ ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು. ಈ ಸಿನಿಮಾ ಲವ್ ಮಾಕ್ಟೇಲ್ 2 ಇದೆಯಲ್ಲ, ಇವ್ರು ಇದಾರಲ್ಲ ಮೇಡಮ್, ಇವರು ಮಿಲನ್ ಅವರು, ಅದು ನಿಧಿಮಾ ಅವರು ಏನೇನೋ ಮಾಡ್ತಾರೆ ಯಾರನ್ನೋ ಕಟ್ಟಾಕಕ್ಕೆ. ಬಟ್ ಮಜಾ ಇದೆ ಸಿನಿಮಾ, ನೋಡಿ ಮಿಸ್ ಮಾಡಬೇಡಿ. ಆಕ್ಚುಲಿ ಮೈಸೂರಿಂದ ಮಮತಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮಮತಾ ಅವರೇ ನಮಸ್ಕಾರ. ಹಾಯ್ ಸರ್. ಹಾಯ್ ಮಮತಾ, ಫಿಲಂ ನೋಡಿದ್ರಿ? ಇಲ್ಲ, ಇವತ್ತು ಈವ್ನಿಂಗ್ ಶೋ ಬುಕ್ ಮಾಡಿದ್ದೀನಿ 6:40. ಭಲೆ ನೋಡಿ, ಇದು ಅವಕಾಶ ಸಿಕ್ಕಿದೆ. ಫಿಲಂ ನೋಡಕ್ ಮುಂಚೆ ಇವರಿಬ್ಬರು ಮಾತಾಡ್ಸ್ಬಿಡಿ. ಗೋ ಹೆಡ್. ಹಾಯ್ ಸರ್, ನಂಗೆ ನೀವಂದ್ರೆ ತುಂಬಾ ಇಷ್ಟ. ನೀವು ನಿಮ್ ಪಾರ್ ಮಾತ್ರ ತುಂಬಾ ಚೆನ್ನಾಗಿದೆ. ಲವ್ ಮಾಕ್ಟೇಲ್ 1 ಮಿಸ್ ಮಾಡ್ಕೊಂಡೆ, ಬಟ್ 2 ಮಾತ್ರ ಇವತ್ತು ಈವ್ನಿಂಗ್ ನಾನು ಹೋಗಿ ನೋಡ್ತೀನಿ. ಥ್ಯಾಂಕ್ ಯು. ಮೈಸೂರಲ್ಲಿ ಒಳ್ಳೆ ಜನ ತುಂಬ ನೋಡ್ತಾ ಇದ್ದಾರೆ, ಒಳ್ಳೆ ಕಲೆಕ್ಷನ್ಸ್ ಆಗ್ತಿದೆ. ಸಿಕ್ಕಾಪಟ್ಟೆ ಶೋಸ್ ಕೊಟ್ಟಿದ್ದೀವಿ. ಅಂದರೆ ಜನರಲಿ ಒಂದು 4 ಶೋ ಅಥವಾ 8 ಶೋ ಇರುತ್ತೆ ಮೈಸೂರಲ್ಲಿ. ಹೌದು, ಮೋರ್ ದೆನ್ 30 ಶೋಸ್ ಕೊಟ್ಟಿರೋದು ನಾವು. ಆಕ್ಚುಲಿ ನಾನು ನೋಡ್ತಾನೆ ಇದೀನಿ, ಬಟ್ ಕನ್ವೀನಿಯಂಟ್ ಟೈಮ್ ನೋಡ್ಕೊಂಡು ವೈಟ್ ಫಿಲ್ ಆಗೋಯ್ತಾ, ಹೋಗ್ಲಿ ಬಿಡಿ ಇವತ್ತು ಏನೇ ಆಗ್ಲಿ ಮಿಸ್ ಮಾಡ್ಬಾರ್ದು, 6:40 ಶೋ ನೋಡ್ಲೇಬೇಕಂತ ಡಿಸೈಡ್ ಮಾಡಿ ಬುಕ್ ಆಗಿದೆ ಆಲ್ರೆಡಿ, ಹೋಗ್ಬೇಕು. ನೋಡಿ ತುಂಬಾ ಮಜಾ ಮಾಡ್ತೀರಾ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನೋಡ್ಬಿಟ್ಟು ಸಿನಿಮಾ ಹೇಗೆ ಅನಿಸ್ತು ಅಂತ. ಶೋ ಸರ್, ನಿಮ್ಮಿಬ್ರು ಫಾಲೋ ಮಾಡ್ತಾ ಇದೀನಿ. ನಂಗೆ ನಿಮ್ಮಿಬ್ರು ಪ್ಯಾರ್ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಮತಾ ಅವರೇ. ಏನಿದು ಬರೀ ಹೆಣ್ಮಕ್ಳು ಕಾಲ್ ಬರ್ತಾ ಇದೆಯಲ್ಲ, ನಿಮಗೆ ಕೇಳ್ಬೇಕು ನಾವು. ಇಲ್ಲ, ಆಕ್ಚುಲಿ ನಾನು ಅನ್ಕೊಂಡೆ ಅಂದ್ರೆ ಈಗ ನಿಧಿಮಾ ಪಾತ್ರ ಎಲ್ರಿಗೂ ಇಷ್ಟ ಆಗಿದೆ ಗಂಡ್ಮಕ್ಳಿಗೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಜಾಸ್ತಿ ಇಷ್ಟ ಪಡ್ತಿದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಹೆಣ್ಮಕ್ಳು ಟೆಕ್ಸ್ಟ್ ಮಾಡ್ತಾರೆ ನನಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಇನ್ಸೈಟ್ಸ್ ಅಲ್ಲಿ ನೋಡಿದ್ರು ಕೂಡ ಹೆಣ್ಮಕ್ಳು ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಅವ್ರಿಗೂ ಹೆಣ್ಮಕ್ಳು ಇರ್ತಾರೆ ಅನ್ಸುತ್ತೆ. ನೋಡಿಲ್ವಾ? ನೋಡಿಲ್ಲ ಅವ್ರು ಚೆಕ್ ಮಾಡಿಲ್ಲ. ಆದ್ರೆ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ ಮಾತ್ರ ಎಂತ ಉದಾರ ಮನೋಭಾವ ಗೊತ್ತಾ. ಆಕ್ಚುಲಿ ಬಾಯ್ ತುದಿಗೆ ಬಂದ್ಬಿಡುತ್ತೆ ಕತೆ, ಬೇಡ ಜನ ನೋಡಲಿ. ಬಟ್ ಇಟ್ ಈಸ್ ವಾ, ಅದೊಂದು ಫೀಲ್ ಕೊಡ್ತಿರಲ್ಲ, ಅದು ನಿಜವಾಗ್ಲೂ ವಾ. ನಿಧಿಮಾ ಹೆಂಗೆ ಅಂದರೆ ಕಾಣಿಸ್ತಾರೆ ಆದರೆ ಕಾಣಿಸಲ್ಲ. ಫೀಲ್ ಎಲ್ಲರಿಗೂ ಹಾಗೆ ಆಗುತ್ತೆ. ಅಂಥ ಪಾತ್ರ ಆ್ಯಕ್ಚುಲಿ ನನಗೆ ಕುತೂಹಲ ಇತ್ತು, ಹೇಗೆ ಈ ಚಿತ್ರಕಥೆಯನ್ನು ಹೆಣೆದಿರ್ಬೋದು ಸೀಕ್ವಲಲ್ಲಿ. ಸತ್ತೋಗ್ಬಿಟ್ಟಿದಾರಲ್ಲ ಅವರು, ಇನ್ನೆಲ್ಲಿ ಬದುಕು ಬರ್ತಾರೆ ಅಂತ. ಬದುಕಿದ್ದಾರೆ, ವಾವಲ್ಲ, ಹೇಗೆ ಬದುಕಿದ್ದಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಇಂಟರ್ವ್ಯೂಸ್ ಅಲ್ಲೆಲ್ಲ ತುಂಬಾ ಸುಳ್ಳು ಹೇಳ್ಬಿಟ್ಟಿದ್ವಲ್ಲ, ನಂಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇತ್ತು. ಎಲ್ಲರೂ ಕೇಳ್ತಾ ಇದಾರೆ ಅಂಡ್ ನಾನು ಇದೀನಿ ಅಂದ್ರೆ ಇಲ್ಲ, ನಾನು ಹೆಂಗ್ ಇಮ್ಯಾಜಿನ್ ಮಾಡ್ಕೋತಾರೆ ಲವ್ ಮಾಕ್ಟೇಲ್ ನ ವಿತೌಟ್ ನಿಧಿಮಾ ಅನ್ನೋದೊಂದಿರುತ್ತಲ್ಲ. ಹೌದೌದು. ಆದಿ ಅಂಡ್ ನಿಧಿಮಾ ಅನ್ನೋದು 2 ಪಾತ್ರ ಇದೆಯಲ್ಲ, ತುಂಬಾ ಒಂದು ಪ್ಯೂರ್ ಕ್ಯಾರೆಕ್ಟರ್ಸ್ ಅದು. ಅವೆರಡು ಜೊತೆಗೆ ಬಂದಾಗ ತುಂಬಾ ಪ್ಯೂರ್ ಆಗಿರುತ್ತೆ. ಅದು ಜೊತೆಗೆ ಬಂದಾಗ ಇದು ಈಗ ಲವ್ ಮಾಕ್ಟೇಲ್ ಏನು ಅದು ತೋರಿಸಿದ್ವಿ, ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ವಿ. ಅಂದ್ರೆ ಆ ಪ್ಯೂರಿಟಿ ಲವ್ನ. ಸೊ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಈ ಸಿನಿಮಾ ಆದಮೇಲೆ. ಆನ್ ದ ಸೀರಿಯಸ್ ನೋಟ್, ಲವ್ ಮಾಕ್ಟೇಲ್ 1 ಮಾಡಿದಾಗ ಅಥವಾ ಲವ್ ಮಾಕ್ಟೇಲ್ ಮಾಡಿದಾಗ ಇವರಿಬ್ಬರು ಪ್ರೀತಿ ಮಾಡ್ತಿದ್ರು. ಕರೆಕ್ಟಪ್ಪ, ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ. ಸ್ಕ್ರಿಪ್ಟ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಇನ್ಸ್ಪಿರೇಷನ್ ಅಂತ ನಾವು ಅನ್ಕೋಬೋದು ಕೃಷ್ಣನ್ ಪರವಾಗಿ. ಲವ್ ಮಾಕ್ಟೇಲ್ 2 ಮಾಡಬೇಕಾದ್ರೆ ಇವರಿಬ್ಬರು ಮದುವೆ ಆಗೋಗಿದ್ದಾರೆ. ಆದರೆ ಸ್ಕ್ರೀನ್ ಪ್ಲೇಗೂ ಇವರಿರೋ ಮದುವೆ ಆದಮೇಲೆ ಆದಂಥ ನಿಜ ಜೀವನದ ಘಟನೆಗೂ ಸಮಾಧಾನ ಇಲ್ಲ. ಅದನ್ನು ಫೀಲ್ ಮಾಡಿ ಆ ಸ್ಕ್ರೀನ್ ಪ್ಲೇ ಮಾಡಬೇಕಲ್ಲ, ಅದು ನಿಜವಾಗ್ಲೂ ಆ ಮೈಂಡ್ ಸೆಟ್ಟೇ ಬೇರೆದು. ನಾವು ಮಾತಾಡ್ತಾ ಹೋಗ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.
ಯಾವಾಗಲೂ ಅಷ್ಟೇ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ರೆ ಅದ್ರ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದು ಭಾಳ ಕಷ್ಟ. ಆದರೆ ಲವ್ ಮಾಕ್ಟೇಲ್ 2 ಈಗ ಮತ್ತೆ ಸೀಕ್ವಲ್, ಬಟ್ ಎಲ್ಲರನ್ನೂ ಬಹಳ ಇಷ್ಟಪಡುವ ಹಾಗೆ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್, ಆದಿ ಮತ್ತು ನಿಧಿಮಾ. ನಿಮ್ಮಿಬ್ಬರ ಹೆಸರು ಆ್ಯಕ್ಚುಲಿ ಕೃಷ್ಣ ಮಿಲನ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಜನಕ್ಕೆ. ಆದಿ ನಿಧಿಮಾ ಅಂದ್ಬಿಟ್ರೆ ಇವರಿಬ್ಬರೇ ತಾನೆ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಏನೋ ಆ ಪೇರಲ್ಲಿ ಇನ್ನೊಬ್ಬರನ್ನ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಗಿಸ್ತಾರೆ ಮುಲಾಜಿಲ್ದೆ 2 ಗಂಟೆ 10 ನಿಮಿಷ ಸಿನಿಮಾದಲ್ಲಿ. ಅಂದರೆ ಎಷ್ಟು ಮನಸ್ಪೂರ್ವಕವಾಗಿ ನಗ್ತೀವೋ ಅಷ್ಟೇ ಹೃದಯ ತುಂಬಿ ಹತ್ತು ಬಿಡ್ತೀವಿ. ಎರಡೂ ಆಗ್ಬಿಡುತ್ತೆ ಇಡೀ ಸಿನಿಮಾ. ಅಂದರೆ ಬರೆಯೋವಾಗಲೇ ಅದೇನೋ ಗೊತ್ತಿಲ್ಲ, ಅಂದರೆ ಒಂದು ಎಮೋಷನ್ ಇಲ್ಲ ಅಂದರೆ ಸಿನಿಮಾದಲ್ಲಿ ನಂಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ಆಗೋದಿಲ್ಲ. ಏನೋ ಒಂದು ಎಮೋಷನಲ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ ಅನ್ನೋದು. ಸೊ ಬಟ್ ಆ ಎಮೋಷನಲ್ ಬರೋಕ್ಕಿಂತ ಮುಂಚೆ ಎಷ್ಟು ಸಾಧ್ಯ ಅಷ್ಟು ನಗ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಇವನ್ ಪಾರ್ಟ್ 1 ಅದನ್ನೇ ಮಾಡಿದ್ವಿ. ಅಷ್ಟು ನಗ್ಸಿ ಕೊನೆಯಲ್ಲಿ ತುಂಬ ಗೊಳೋ ಅಂತ ಅಳಿಸ್ಬಿಟ್ಟಿದೆ ಪಾರ್ಟ್ 1. ಇಲ್ಲಿ ಅಷ್ಟೊಂದು ಅಳಿಸಲ್ಲ, ಬಟ್ ಡೆಫಿನೆಟ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಆಸ್ ಆಡಿಯನ್ಸ್ ಸಿನಿಮಾ ನೋಡ್ಬೇಕಾದ್ರೆ ನಾವಿಬ್ರು ಮಾತಾಡ್ಕೊಂಡು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆ ಮನುಷ್ಯಂಗೆ ಸಿನಿಮಾ ನೋಡ್ತಿರೋ ಆಡಿಯನ್ಸ್ಗೆ ಏನಾದ್ರು ಫೀಲ್ ಆಗ್ತಾ ಇರಬೇಕು, ಗ್ಯಾಪ್ ಕೊಡಬಾರ್ದು. ನಾವು ಗ್ಯಾಪ್ ಕೊಟ್ಟಾಗ ಅವರು ಅಂತ ಒಂದು ರಿಲ್ಯಾಕ್ಸ್ ಆಗಕ್ ಬಿಡಬಾರ್ದು ಅನ್ನೋದು ಒಂದು ಪ್ರಯತ್ನ. ಕಂಟಿನ್ಯೂಸ್ ಲೂಪಲ್ಲಿ ಇಡಬೇಕು, ಇದರ್ ನಗಬೇಕು, ಇಲ್ಲ ಬೇಜಾರಾಗ್ಬೇಕು, ಇಲ್ಲ ಅಳ್ಬೇಕು, ಇಲ್ಲ ಪಾತ್ರದ ಮೇಲೆ ಏನಾರು ಒಂದು ಎಮೋಷನ್ ಮನುಷ್ಯನೊಳಗಡೆ ಬರ್ತಾ ಇರ್ಬೇಕು. ನೀವ್ ಎಲ್ಲದನ್ನ ಸ್ಲೋ ಮಾಡ್ತೀರಾ, ಅಲ್ಲಿ ಹಿಂಗ್ ರಿಲ್ಯಾಕ್ಸ್ ಆಗ್ಬಿಟ್ಟು ನಾವೇ ರಿಕ್ಲೈನರ್ ಅಲ್ಲಿ ಕೂತಿದ್ರೆ ಹಿಂಗ್ ಕೂತ್ಕೊಂಡು ಆರಾಮಾಗಿ ಬಿಡು, ಅದ ಆಗಬಾರ್ದು ಅನ್ನೋದೊಂದು ತುಂಬಾ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥದ್ದು. ಅಂಡ್ ಡೆಫಿನೆಟ್ಲಿ ನಗ್ಸೋದು ಅಳ್ಸೋದು ಹ್ಯಾಸ್ ಟು ಬಿ ದೇರ್ ಇನ್ ದ ಫಿಲ್ಮ್ ಅಂತ. ಅಫ್ಕೋರ್ಸ್ ಇಟ್ ಈಸ್. ಅಂದ್ರೆ ಆ ಥರ ಹೊರಡುವಿಕೆ ಚೆನ್ನಾಗಿದೆ. ಅಲ್ಲೆಲ್ಲೋ ಫೀಲ್ ಕೊಡ್ತೀರಾ, ಮತ್ತೆ ಲವ್ ಫೀಲ್ ಬರುತ್ತೆ, ಮ್ಯೂಸಿಕಲಿ ಹಂಟ್ ಮಾಡ್ತಿರುತ್ತೆ, ಸಡನ್ ಆಗಿ ನಗ್ಸೋ ಪ್ರಯತ್ನ ನಡೀತಿರುತ್ತೆ, ಸಡನ್ ಆಗಿ ಅಳಿಸ್ಬಿಡ್ತೀರಾ, ಯಾರ್ಯಾರಿಗೋ ಏನೇನು ನೆನಪು ಮಾಡ್ಬಿಡ್ತೀರಾ. ಇದು ಬಹಳ ಕಷ್ಟ ಆಗಿರೋ ಲೈಫಲ್ಲಿ ಕೂತಿರೋದು ಗೊತ್ತಾ. 100% ಇದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು. ಅಂದ್ರೆ ನಾನು ಸಿನಿಮಾನ ಫೀಲ್ ಮಾಡಕ್ಕೆ ಇಷ್ಟ. ನಾನು ಕಾಲೇಜಲ್ಲಿ ಇದ್ದಾಗ ಮುಂಗಾರು ಮಳೆನ ಎಷ್ಟು ಸತಿ ನೋಡಿದ್ನೋ ನನಗೆ ಗೊತ್ತಿಲ್ಲ. ನನ್ನ ಕಂಪ್ಯೂಟರ್ ಅವಾಗ ಬೂಮಲ್ಲಿತ್ತು. ನಾನು ಕಂಪ್ಯೂಟರ್ ತರಿಸ್ಕೊಂಡು ಹಾಸ್ಟೆಲಲ್ಲಿ ಇಟ್ಕೊಂಡಿದ್ದೆ ಮುಂಗಾರು ಮಳೆ ನೋಡಕ್ಕೆ. ಸೊ ಅಷ್ಟು ದೊಡ್ಡ ಫ್ಯಾನ್ ನಾನು ಆ ಸಿನಿಮಾಗೆ. ಸೊ ನನ್ಗೆ ಇಷ್ಟ ಅದು. ನಂಗೆ ಅಂದ್ರೆ ಫೀಲ್ ಆಗುತ್ತಲ್ಲ ಎಂಡಲ್ಲಿ, ಐ ಲೈಕ್ ಇಟ್. ಆ ಥರ ನಾನು ಸಿನಿಮಾ ಅಂದ್ರೆ ನನಗೆ ಏನು ಇಷ್ಟ ಆಗಿರುತ್ತೆ ಅದನ್ನ ಮಾಡ್ಬೇಕು ಅಂತ. ಕೃಷ್ಣ ಅವರು ಹಾಗೆ ಫೀಲ್ ಮಾಡ್ತಾರೆ. ಮುಂಗಾರು ಮಳೆ ಆ ಥರ ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು ಆ ಥರ ಫೀಲ್ ಆಗಬೇಕು ಅಂತ ಕಾಡುತ್ತೆ. ಅನುಮಾನನೇ ಇಲ್ಲ. ಎದ್ದು ಬರ್ಬೇಕಾದ್ರೆ ತುಂಬಾ ಕಾಡ್ತಾರೆ ಇವರಿಬ್ರು ಕೂಡ. ಅದ್ರಲ್ಲೂ ನಿಧಿಮಾ ಕಾಡ್ತಾರೆ, ಅದಂತೂ ಅನುಮಾನನೇ ಇಲ್ಲ. ಕಾವ್ಯ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾವ್ಯ ನಮಸ್ಕಾರ. ನಮಸ್ತೆ ಸರ್. ಕಾವ್ಯ, ಯಾರ ಜೊತೆ ಮಾತಾಡ್ತೀರಿ ಫಸ್ಟ್? ನಾನು ಕೃಷ್ಣ ಸರ್ ಮತ್ತೆ ಮಿಲನ ಮ್ಯಾಮ್ ಇಬ್ರ ಜೊತೆನೂ ಮಾತಾಡಕ್ ತುಂಬಾ ಖುಷಿ ಆಗುತ್ತೆ. ಗೋ ಹೆಡ್. ನಾನು ಆಕ್ಚುಲಿ ನನ್ನ ಲವ್ ಮಾಕ್ಟೇಲ್ 1 ಅಂತೂ 100 ಟೈಮ್ಸ್ ನೋಡಿದೀನಿ. ನನ್ಗೆ ಅವ್ರ ಹತ್ರ ನನ್ಗೆ ಯಾವ ತರ ಮಾತಾಡ್ಬೇಕು, ನಾವು ಕಾಲ್ ಕನೆಕ್ಟ್ ಆಗಕ್ಕಿಂತ ಮುಂಚೆ ಈ ತರ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕು ಅನ್ಕೋತಾ ಇರ್ತೀವಿ. ಬಟ್ ಅವ್ರನ್ನ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಅವ್ರ ವಾಯ್ಸ್ ಕೇಳಿಸ್ಕೊತಾ ಇದ್ರೆ ನಮ್ಗೆ ಏನೋ ಮಾತಾಡ್ಬೇಕು ಅಂತ ಅನ್ಸ್ತಾ. ಹಾಯ್ ಕಾವ್ಯ, ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ, ಏನ್ ಸಮಾಚಾರ? ನೋಡಿದ್ರಲ್ಲ? ತುಂಬಾ ಇಲ್ಲ ಮ್ಯಾಮ್, ನನ್ಗೆ ಟಿಕೆಟ್ ಸಿಕ್ಕಿಲ್ಲ ಆಕ್ಚುಲಿ. ನಾನು ಇವತ್ತು ನೈಟ್ 10 o'clock ಶೋಗೆ ಹೋಗ್ತಾ ಇದೀನಿ. ಎಲ್ಲಿ ನೋಡ್ತಾ ಇದ್ದೀರಾ? ವೀರೇಶ್ ಥಿಯೇಟರ್. ನೋಡಿ. ನಿನ್ನೆ ನಾವು ವೀರೇಶ್ ಥಿಯೇಟರ್ ನೆನ್ನೆ ಬಂದಿದ್ರೆ ನಾವ್ ಇರ್ತಿದ್ವಿ ಗೂಢಚಾರಿಗಳಿಗೆ. ನಿನ್ನೆ ನಾವು ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತು, ಬಟ್ ನನ್ಗೆ ಸೀಟ್ ಸಿಗ್ಲಿಲ್ಲ ಮ್ಯಾಮ್. ಓಕೆ ಹೌಸ್ಫುಲ್ ಆಗ್ಬಿಟ್ಟಿತ್ತು. ಡನ್ ನೋಡಿ ಇವತ್ತು ನೋಡಿ ತುಂಬಾ ಖುಷಿ ಪಡ್ತೀರಾ. ಹೆಂಗಿರುತ್ತೆ ಅನ್ಸುತ್ತೆ ನಿಮ್ ಪ್ರಕಾರ? ಸರ್ ನಾನ್ ಟ್ರೈಲರ್ ನೋಡಿನೇ ತುಂಬಾ ಒಂಥರ ಮೈ ಜುಮ್ ಅಲ್ಲವಾ ಕಾವ್ಯ, ಲವ್ ಮಾಕ್ಟೇಲ್ 1 ಅಲ್ಲಿ ನಿಧಿಮಾ ಸತ್ತೋಗಿದಾರಲ್ಲ, ಆದ್ರೂ ಅವ್ರು ಸತ್ತಿದ್ದಾರೆ ಅಂತ ಅನ್ಸದೇ ಇಲ್ಲ ಸರ್ ನಮ್ಗೆ. ಅವ್ರ ಅಷ್ಟು ನ್ಯಾಚುರಲ್ ಆಗಿ ಆತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಈ ಲವ್ ಮಾಕ್ಟೇಲ್ 2 ನಲ್ಲಿ ಕಾವ್ಯ ನಿಧಿಮಾ ಬದುಕಿರ್ಬೇಕಾ ಇಲ್ವಾ? ಅವ್ರ ಆಕ್ಚುಲಿ ಲವ್ ಮಾಕ್ಟೇಲ್ 1 ಅಲ್ಲೇ ಸತ್ತೋಗಿದಾರಲ್ವಾ, ಬದುಕಿಸ್ಬೋದ ಸಾಧ್ಯತೆ ಇದೆಯಾ ನಿಮ್ಗೆ ಅನ್ಸುತ್ತಾ? ಆಕ್ಚುಲಿ ಬದುಕಿಸಿದ್ರೆ ಫಿಲಮ್ ಇನ್ನ 100 days ಓಡ್ಬೋದು. ಆಕ್ಚುಲಿ ನಿಧಿಮಾಗೋಸ್ಕರನೇ ಎಷ್ಟೋ ಜನ, ತುಂಬಾ ಜನ ಫಿಲಮ್ಸ್ ನೋಡ್ತಾರೆ. ಈ ಫಿಲಮ್ ಅಲ್ಲಿ ಬದುಕಿದ್ದಾರೆ. ಗೋಲ್ಡ್ ಚೆನ್ನಾಗಿರುತ್ತೆ ಕಾವ್ಯ. ಥ್ಯಾಂಕ್ ಯು ಸರ್. ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನಂತೂ ಫಿಲಮ್ ನೋಡೋದಕ್ಕೆ. ನೋಡಿ ಕಾವ್ಯ, ನೋಡ್ಬಿಟ್ಟು ಮೆಸೇಜ್ ಮಾಡಿ ಸೋಶಿಯಲ್ ಮೀಡಿಯಾ ತುಂಬಾ ಮೆಸೇಜ್ ಮಾಡ್ತಾ ಇರ್ತೀನಿ, ತುಂಬಾ ಟ್ಯಾಗ್ಸ್ ಆಗ್ತಾ ಇರ್ತೀನಿ, ನಿಮ್ದು ಮೆನ್ಷನ್ ಮಾಡ್ತಾ ಇರ್ತೀನಿ, ನೀವು ನೋಡೋದೇ ಇಲ್ಲ. ಸೋ ಸಾರಿ ಕಾವ್ಯ. ಅಂದ್ರೆ ಕೆಲವು ಸರಿ ಮಿಸ್ ಆಗುತ್ತೆ. ಅಂದ್ರೆ ಸ್ಟೋರಿ ಹಾಕಿದ್ರೆ ಒಂದಿನ ಆದ್ಮೇಲೆ ನೋಡಿರ್ತೀನಿ, ಸೊ ಮಿಸ್ ಆಗ್ಬಿಟ್ಟಿರುತ್ತೆ. ಏನೋ ಅನ್ಕೋಬಿಡಿ. ನಮ್ ಯಾವ್ದೋ ನಮ್ಮೂರ್ ಕಡೆ ನಮ್ಮ ಏರಿಯಾ ಆದ್ರೆ ಒಂದ್ 3-4 ವೆಹಿಕಲ್ ಓಡಾಡ್ತಿರುತ್ತೆ, ಇದಾ ನೋಡ್ತಿರ್ತೀವಿ. ಬೆಂಗಳೂರು KG ರಸ್ತೆ ನಿಂತ್ಕೊಂಡ್ಬಿಟ್ರೆ ಎಷ್ಟೊಂದು ಟ್ರಾಫಿಕ್ ಅಪ್ಪ ಇದು ಅಂತ, ಅಷ್ಟೊಂದು ಬಸ್ ಓಡಾಡುತ್ತಲ್ಲ, ಕಾರ್ ಓಡಾಡುತ್ತಲ್ಲ. ಹಂಗೆ ನಿಮ್ಗಳಿಗೆ ಫ್ಲಡ್ಡಿಂಗು ಯಾರು ಏನೇನು ಮೆಸೇಜ್ ಮಾಡ್ತಾರೆ, ಎಷ್ಟು ಮೆಸೇಜ್ ಮಾಡ್ತಾರೆ? ನನಗೆ ಚಿಕ್ಕಮ್ಮಿ 3 ದಿನದಿಂದ ಜನರಲಿ ಚೆಕ್ ಮಾಡ್ತೀನಿ ಮೆಸೇಜಸ್. 3-4 ದಿನದಿಂದ ಚೆಕ್ ಆಗಿಲ್ಲ. ಇನ್ಫ್ಯಾಕ್ಟ್ ಅದೇ ರಮ್ಯಾ ಅವರು ಮೆಸೇಜ್ ಮಾಡಿದ್ರು ನನಗೆ,
ರಮ್ಯ ಅವ್ರ ಮೆಸೇಜ್ ಹೋಗ್ಬಿಟ್ಟಿತ್ತು. ಅವ್ರನ್ನ ನೋಡಿದ್ಮೇಲೆ ನಾನು ಎಷ್ಟು ಒಂದು 15 ಅವರ್ ಬಿಟ್ಟು ರಿಪ್ಲೈ ಮಾಡಿದ್ದೆ ಅವ್ರಿಗೆ. ಓಹೋ, ಹಾಗಿದ್ರೆ ಕಷ್ಟ ಇದೆ. ಬಟ್ ಎನಿವೆ ಅಫ್ಕೋರ್ಸ್ ತಿಳಿಸಿ. ನಿವೇದಿತಾ ಚಿಕ್ಕಮಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿ. ಒಬ್ರಾರು ಗಂಡು ಮಕ್ಕಳು ಬರ್ತಾರ ಅಂತ ಕಾಯ್ತಾ ಇದ್ದೀನಿ ನಾನು, ಗೊತ್ತಿಲ್ಲ. ಓಕೆ, ಹಾಯ್ ನಿವೇದಿತಾ. ಸಿನಿಮಾ ನೋಡಿದ್ರೆ ನಿವೇದಿತಾ? ಇಲ್ಲ ಸರ್, ಇವತ್ತು ಸಂಜೆ 5 ಗಂಟೆಗೆ ಹೋಗ್ತಾ ಇದೀವಿ. ಹಾಯ್ ಕೃಷ್ಣಣ್ಣ, ಹಾಯ್ ನಿಧಿ ಅಕ್ಕ, ಹಾಯ್. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನಂತೂ ಇವಾಗ ಫ್ರೆಂಡ್ಸ್ ಎಲ್ಲ ಫಿಕ್ಸ್ ಆಗಿದ್ದೀವಿ 5:30 ಶೋಗೆ ಹೋಗ್ಬೇಕು ಅಂತ. ನೋಡಿ ಚೆನ್ನಾಗಿ ಮಜಾ ಮಾಡಿ, ತುಂಬಾ ನಗ್ತೀರಾ. ತುಂಬಾ ಇಷ್ಟ ನನಗೆ. ಲವ್ ಮಾಕ್ಟೈಲ್ 1 ನೋಡಿದ್ದೆ, ತುಂಬಾ ಒಂದು ಈ 15 ಡೇಸ್ ಬಿಫೋರು ನೋಡಿದ್ದೆ, 1 ವೀಕ್ ಬಿಫೋರು ನೋಡಿದ್ದೆ. ಇವಾಗ ಇದಕ್ಕೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದೀನಿ ಮೂವಿಗೆ. ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ, ಆರಾಮಾಗಿ ಹೋಗಿ, ತುಂಬಾ ಖುಷಿ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಅದಲ್ಲ, ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ, ಬಟ್ ತುಂಬಾ ಖುಷಿ ಆಗುತ್ತೆ. ಈಗ ನೀವು ಕೃಷ್ಣನ್ ಏನಂತ ಕೃಷ್ಣಣ್ಣ ಅಂತ ಕರೆದಿದ್ದ? ಅಣ್ಣ ಅಂತ ಕರೆದಿದ್ದು. ಇಲ್ಲ ಅಲ್ಲಮ್ಮ, ಕೃಷ್ಣನ ಅಣ್ಣ ಅಂತ ಕರೆದ್ಮೇಲೆ ಅವ್ರ ಅತ್ತಿಗೆ ಆಗ್ಬೇಕು, ಇಲ್ಲ ಅವ್ರ ಅಕ್ಕ ಅಂದ್ಮೇಲೆ ಇವ್ರ ಭಾವ ಆಗ್ಬೇಕು. ಯಾವ್ದು ಕರೆಕ್ಟ್ ಹೇಳಿ? ಅಣ್ಣ ಅತ್ತಿಗೆ. ಚೆನ್ನಾಗಿದೆ. ಮತ್ತೆ ಲವ್ ಮಾಕ್ಟೈಲ್ 3ಗೂ ತುಂಬಾ ವೇಟ್ ಮಾಡ್ತಿದೀನಿ. ಅದಕ್ಕೆ ಟೂ ನೋಡಿ ಕಾವ್ಯ, ಟೂ ನೋಡಿ ನಿವೇದಿತಾ ಫಸ್ಟ್. 2 ನೋಡ್ತೀನಿ, 3ಗೆ ನನ್ನನ್ನು ಹಾಕೋಬೇಕು ಶೂಟಿಂಗ್. ಥ್ಯಾಂಕ್ ಯು ನಿವೇದಿತಾ, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ ಬಹಳ ಅಪ್ರಿಷಿಯೇಟ್ ಮಾಡಬೇಕು. ಈ ಸಿನಿಮಾದಲ್ಲಿ ಹೊಸಬರನ್ನ ಸ್ಕ್ರೀನ್ ಮೇಲೆ ತರುವಂಥ ಪ್ರಯತ್ನ ಈ ಜೋಡಿ ಮಾಡಿದ್ದಾರೆ ಅಂತ. ವೆರಿ ನೈಸ್ ಯಾ, ಗ್ರೇಟ್, ಗುಡ್ ಇನಿಷಿಯೇಟಿವ್. ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್, ಇವನ್ ಲವ್ ಮಾಕ್ಟೈಲ್ ಅಷ್ಟೇ, ಅಂದ್ರೆ ಜನಕ್ಕೆ ಹೊಸಾದ್ ಕೊಟ್ಟಾಗ ನಿಮಗೆ ಸಡನ್ ಆಗಿ ಫ್ರೆಶ್ ಅನ್ಸ್ತಾರೆ. ಈಗ ನಿಮ್ಗೆ ಜಂಕಿ ಕ್ಯಾರೆಕ್ಟರ್ ಆಗ್ಬೋದು, ನೀವು ಎಲ್ಲೂ ನೋಡಿಲ್ಲ ಅದನ್ನ. ಜಂಕಿನೋ ನೋಡೋಣ. ಆಮೇಲೆ ಈಗ ನಮ್ಮ ರೇಣು ಕ್ಯಾರೆಕ್ಟರ್ ಆಗ್ಬೋದು, ತುಂಬಾ ಅಂದ್ರೆ ಇಂಡಿಯನ್ ನೇಪಾಳಿ, ನೇಪಾಳಿ ಇಂಡಿಯನ್ ನೇಪಾಳಿ ನಾರ್ತ್ ಈಸ್ಟ್ ತಗೊಂಡ್ಬರ್ತೀವಲ್ಲ, ನಿಮ್ಗೆ ಹೊಸಾದ ಕಾಣುತ್ತೆ. ನನಗೆ ಫಸ್ಟ್ ಏನಾಯ್ತು ಅಂದ್ರೆ, ಆಕ್ಚುಲಿ ಅದಕ್ಕೆ ನಮ್ಮ ಕ್ಯಾರೆಕ್ಟರ್ಗಳನ್ನ ತುಂಬಾ ಅದನ್ನ ಆಡಿಷನ್ ಮಾಡ್ತಾ ಇದ್ದೆ, ನಮ್ಮವ್ರನ್ನ ಯಾರು ಹಾಕೋಣ ಅಂತ. ಹಿಂಗೆ ರೆಸ್ಟೋರೆಂಟ್ ಕೂತ್ಕೊಂಡಿದ್ವಿ, ಸಡನ್ನಾಗಿ ಅವ್ರು ಬರ್ತಾರೆ, ಬಂದು ಸರ್ವ್ ಮಾಡ್ತಾರೆ. ಅವರು ಅದರಲ್ಲಿ ಇದು ವೇಟ್ರೆಸ್ಸು, ಕರೆಕ್ಟ್, ಒಂದು ಹೋಟೆಲಲ್ಲಿ ಬಂದರು, ಸರ್ವ್ ಮಾಡಿದ್ರು. ಕನ್ನಡದಲ್ಲಿ ಮಾತಾಡಿ, ಏನು ಬೇಕು ಈ ಕನ್ನಡ ಮಾತಾಡ್ತೀರಾ ಅಂತಂದೆ. ಹ್ಞೂ ಸರ್, ಇಲ್ಲೇ ಇದ್ದೀವಿ 10 ವರ್ಷದಿಂದ, ನಾನು ಕನ್ನಡ ಬರುತ್ತೆ, ಚೆನ್ನಾಗಿ ಮಾತಾಡ್ತಾರೆ, ತುಂಬ ಫನ್ನಿಯಾಗಿತ್ತು ಅಮ್ಮ. ನೋಡಿದೆ, ಇವ್ರನ್ನ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ, ಚೆನ್ನಾಗಿರ್ಬೋದು, ನಾನು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂದೆ. ಶಾಕ್ ಆಗ್ಬಿಟ್ಟಿರ್ತಾರೆ ಸರ್. ನಾನೇ ಸರ್ ಆ್ಯಕ್ಟ್ ಮಾಡೋದು, ನನಗೆಲ್ಲ ಆ್ಯಕ್ಟಿಂಗ್ ಬರಲ್ಲ, ನೀವು ಅದೆಲ್ಲ ತಲೆ ಕಟ್ಸ್ಕೊಂಡು ನಾನು ಮಾಡಿಸ್ತೀರಿ, ನೀವು ಮಾಡ್ತೀರಾ ಅಂದೆ. ಹ್ಞೂ ಸರ್ ಅಂದ, ಮಾಡಿ ಅಂದ. ಹ್ಞೂ ಸರಿ ಮಾಡ್ತೀನಿ ಸರ್ ಅಂತ. ಮಿಸ್ ಮಾಡ್ಕೋಬೇಡಿ. ರೇಣು ಅಂತ ಒಂದು ಕ್ಯಾರೆಕ್ಟರ್ ಇದೆ, ಸಖತ್ ಮಜಾ ಕೊಡುತ್ತೆ. ಅಂದರೆ ಜೀವನವನ್ನು ಉತ್ಸಾಹವಾಗಿ ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆ ರೇಣು ಅನ್ನೋ ಕ್ಯಾರೆಕ್ಟರ್ ಅಂತ. ಫಸ್ಟ್ ಜೆಂಟ್ಸ್ ಕಾಲ್ ಬಂದಿದೆ, ಮಾತಾಡೋಣ. ರಾಯಚೂರಿಂದ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನನ್ನ ಹೆಸರಲ್ಲೂ ಪದ ಇದೆ, ಆ ಹೆಸರಿದೆ, ಮಿಲನವ್ರಲ್ಲೂ ಇದೆ ಆ ಹೆಸರು, ಸೊ ಹಾಗಾಗಿ ಭಾಳ ಖುಷಿ. ನಾಗರಾಜ್ ಅವ್ರೆ ನಮಸ್ಕಾರ ರೀ. ನಮಸ್ತೆ ಸರ್. ಹೇಳ್ರಿ ನಾಗರಾಜ್, ಸಿನಿಮಾ ನೋಡಿದ್ರಿ? ಸರ್, ನಮ್ ಸೈಡ್ ಇನ್ನ ಮೂವೀಸ್ ಇನ್ನ ಹಾಕಿಲ್ಲ ಸರ್. ಕೇಳಿ ಯಾಕೆ ಹಾಕಿಲ್ಲ? ಅವಾಜ ಕೇಳ್ರಿ, ಇಬ್ರು ಇದಾರೆ ಇಲ್ಲಿ. ಎಲ್ಲಿ? ರಾಯಚೂರಲ್ಲಿ ಇಲ್ವಾ? ಲಿಂಗಸೂರು ಡಿಸ್ಟಿಕ್ ಸರ್, ಲಿಂಗಸೂರು ತಾಲೂಕ್ ಸರ್ ನಮ್ದು. ಲಿಂಗಸೂರಾ? ಬಂದಿಲ್ವಾ ಅಲ್ಲಿ ಇನ್ನು? ಇಲ್ಲ, ಬಂದಿಲ್ಲ ಸರ್ ಇನ್ನು. ಬರುತ್ತೆ ಮೋಸ್ಟ್ಲಿ ಮುಂದಿನ ವಾರ ಆಗ್ತಾರೇನೋ. ಹಾ ಸರ್, ಮುಂದಿನ ವಾರ ಆಗ್ತಾರೆ ಸರ್. ಇದು ಫಸ್ಟ್ ಲವ್ ಮಾಕ್ಟೈಲ್ ನೋಡಿದೀವಿ ಸರ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್ ಅದು ಮೂವಿ. ಥ್ಯಾಂಕ್ ಯು. ಆಕ್ಚುಲಿ ನೀವು ಲಾಸ್ಟ್ ಎಂಡಿಂಗ್ ಸೀನ್ ಏನ್ ಇಟ್ಟಿದಿರಲ್ಲ ಸರ್, ಫಸ್ಟ್ಗೆ ಅದನ್ನ ತುಂಬಾ ಸರಿ ಬೇರೆ ಬೇರೆ ಎಲ್ಲ ಬರ್ದ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ನೀವು ಒಂದ್ ಡಿಸೈಡ್ ಮಾಡಿದಿರ ಅಂತ ನಿಜವಲ್ಲ ಸರ್? ಅಂದ್ರೆ ಎಂಡ್ ಸೀನ್ ಬೇರೆ ಬೇರೆ ಇತ್ತು ಫಸ್ಟ್ಗೆ, ಅದಾದ್ಮೇಲೆ ಮತ್ತೆ ಚೇಂಜ್ ಮಾಡಿದೀರಾ ಅಂತ ಗೊತ್ತಾಯ್ತು. ಏನ್ ಉತ್ತರ ಬೇಕು ನಿಮ್ಗೆ? ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸರ್, ಅದು ಫಸ್ಟ್ ಗೆ ಬೇರೆ ತರ ಕ್ಲೈಮ್ಯಾಕ್ಸ್ ಮಾಡಿ ಮತ್ತೆ ಮಾಡಿ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 1 ಅಲ್ಲಿ ಹೋಗ್ರಿ ನಾಗರಾಜು. ಇಲ್ಲ ಪಾರ್ಟ್ 1 ಇಷ್ಟೊಂದೆಲ್ಲ ಕೇಳ್ತಾ ಇದೀರಿ, ಪಾರ್ಟ್ 2 ಮಾತಾಡ್ತೀವಿ. ಇಲ್ಲ ಅದೇ ಕ್ಲೈಮ್ಯಾಕ್ಸ್, ಏನು ಬೇರೆ ಬರ್ದಿರ್ಲಿಲ್ಲ, ಅದೇ ಕ್ಲೈಮ್ಯಾಕ್ಸ್ ಮುಂಚೆಯಿಂದನೂ ಇದ್ದಿದ್ದು. ಪಾರ್ಟ್ 2 ನಲ್ಲಿ ಇವ್ರಿಬ್ರನ್ನ ಹೇಗ್ ನೋಡಕ್ ಇಷ್ಟ ನಿಮ್ಗೆ? ಆಕ್ಚುಲಿ ನಿಧಿಮಾ ಸಾಯ್ವರ್ಲಿತ್ತು ಸರ್. ಈ ಮತ್ತೆ ಬದುಕ್ಸೋಣ 2 ನಲ್ಲಿ? ಬದುಕ್ಸ್ಬೇಕು ಸರ್, ಬದುಕ್ಸಿದ್ರೆ. ನೋಡ್ರಿ ಹಂಗಾರೆ ಮಿಸ್ ಮಾಡಬೇಡಿ. ಇದಾರೆ ಆಕ್ಚುಲಿ ನನ್ನ ಪ್ರಕಾರ. ನಾಗರಾಜ್ ಅವರೇ, ಇಂಟರ್ವಲ್ ಬಿಡುತ್ತಲ್ಲ ಸಿನಿಮಾ ಇಂಟರ್ವಲ್, ಅವಾಗ ಒಂದು ವಿಜುವಲ್ ಆಗ್ತೀರಾ? ಒಂದು ಸರ್ಪ್ರೈಸ್ ಇದೆ. ಏನು ಅಂತ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ. ಯಾರು ನೋಡಿಲ್ವೋ ಅವರು ಹೌದಲ್ಲ ಹರೀಶ್ ನಾಗರಾಜ್ ಹಿಂಗೆ ಹೇಳಿದ್ದಾರೆ ಅಂತ ಮಿಸ್ ಮಾಡಬೇಡಲ್ಲ. ಇಂಟರ್ವಲ್ ಟೈಮಲ್ಲಿ ಎಸ್ಪೆಷಲಿ ಇಂಟರ್ವಲ್ ಸೀನು ಥಿಯೇಟರ್ ಕೂತಾಗ ಹೌದು ಎಷ್ಟು ಕಿರಿಸ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ಅನ್ಬಿಲೀವಬಲ್. ಅಂದ್ರೆ ನನ್ನ ರೋಲಲ್ಲಿ ಒಬ್ರು ಹುಡುಗಿ ಕೂತಿದ್ರು, ಇಂಟರ್ವಲ್ ಟೈಮು ಅಲ್ಲಿ ಏನೋ ಸೂಪರ್ ಆಗಿ ಏನೋ ಬರ್ತಾ ಇತ್ತು. ಇಂಟರ್ವಲ್ ಟೈಮಲ್ಲಿ ಒಂದು ಎಕ್ಸೈಟ್ಮೆಂಟ್ ಇದೆ, ಅದೊಂದು ವಾವ್ನೆಸ್ ಇದೆ. ಅದು ಬರ್ತಿದ್ದಾಗೇನೆ ಫುಲ್ ವಿಷಲ್ಲು, ನಾನು ಯಾರು ಗುರು ಅಂತ ನೋಡ್ತಾ ಇದ್ದೀನಿ. ಅವಳು ಫುಲ್ ಅಂದ್ರೆ
ಶಿ ಸೋ ಹ್ಯಾಪಿ, ವಿಷ್ ಆಗ್ತಾಯಿದ್ರೆ. ಅಂದರೆ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡಿದ್ರು ತೋರಿಸ್ತಾ ಇದ್ದೀರಾ ನೀವು ಅನ್ನೋದು ಗೊತ್ತಾಗುತ್ತೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿದೆ ಅಂತ. ಆಕ್ಚುಲಿ ನಮ್ಗೆಲ್ಲ ಈ ಸಿನಿಮಾಗಳು ನೋಡ್ಬೇಕಾದ್ರೆ, ನಮ್ಮ ಸ್ಟಾರ್ಗಳ ಸಿನಿಮಾಗಳು ನೋಡ್ಬೇಕಾದ್ರೆ ವಿಜಿಲ್ ಹಾಕ್ಬೇಕಾದ್ರೆ ನಮಗೂ ಒಂದ್ ಟೈಮಲ್ಲಿ ಅನ್ಸ್ತಿತ್ತಲ್ವಾ, ಹೆಂಗೆ ಇಷ್ಟೊಂದು ವಿಜಿಲ್ ಹಾಕತ್ತಾರ, ಅಷ್ಟು ಇಷ್ಟಪಡ್ತಾರ ಅಂತ. ಅದೊಂದು ಫೀಲಿಂಗ್, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಅದು ಎಕ್ಸ್ಪ್ಲೇನ್ ಮಾಡಿ. ಹೆಂಗೆ ಅಂದ್ರೆ ಜನರಲ್ಲಿ ಹೀರೋ ವಿಷಲ್ ಹಾಕೋದು ನೋಡಿದೀವಿ, ಹೌದು. ನಾವು ಬೇರೆ ತರ ಈಗ ಬೇರೆ ತರದಲ್ಲಿ ವಿಷಲ್ ಹಾಕ್ತಿದೆ ಈಗ. ಸಿನಿಮಾ ನೋಡಿದ್ಮೇಲೆ ಅದು ಹೇಳ್ಬಾರ್ದಿದೆಯಲ್ಲ, ಬಹಳ ಕಷ್ಟ ರೀ. ತಡ್ಕೊಂಡು ಕಡಿಮೆ ಮಾತಾಡ್ತಿದ್ವಿ. ಇಲ್ಲ, ಬಟ್ ತುಂಬಾ ಖುಷಿ ಏನಂದ್ರೆ ತುಂಬಾ ಜನ ರಿವ್ಯೂಸ್ ನಾವು ಕೇಳಿದ್ವಿ, ತುಂಬಾ ಜನ ರಿವ್ಯೂ ಮಾಡಿರೋರು, ಸಿನಿಮಾ ಬಗ್ಗೆ ಬರ್ದಿರೋರು ಬರ್ದಿಲ್ಲ, ಯಾರು ಬರ್ದಿಲ್ಲ. ವಿ ಆರ್ ಸೋ ಥ್ಯಾಂಕ್ಫುಲ್, ಖುಷಿಯಾಗಿದೆ ನಮ್ಗೆ. ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಇದನ್ನ ಹೇಳ್ಬಾರ್ದು ಅಂತ. ಬಿಕಾಸ್ ಎಕ್ಸೈಟ್ಮೆಂಟ್ ಮಿಸ್ ಆಗ್ಬಿಡುತ್ತೆ ಅಂತ. ನಾನು ಅಷ್ಟೇ ಅದನ್ನ ಹೇಳಿಲ್ಲ, ಬಟ್ ಸ್ಟಾರ್ಟಿಂಗ್ ಎಷ್ಟು ಜಾಲಿಯಾಗಿ ಹೇಗೆಲ್ಲ ನಿಮ್ಮನ್ನು ನಗಿಸಕ್ಕೆ ಶುರು ಮಾಡ್ತಾರೆ. ಇಂಟರ್ವಲ್ ಟೈಮಲ್ಲಿ ಒಂದು ಅದ್ಭುತವಾದಂಥ ಸರ್ಪ್ರೈಸ್ ಇದೆ, ನೋಡಿದ್ರೆ ಮಾತ್ರ ಮಿಸ್ ಮಾಡಬೇಡಿ ಅಷ್ಟೇ. ಲೆಟ್ಸ್ ಮೂವ್ ಆನ್. ಮತ್ತೆ ಮಾತುಕತೆ ಶುರು ಮಾಡ್ತೀನಿ. ಐನೋ ತುಂಬ ಲೈನ್ಸ್ಗಳು ಓಪನ್ ಆಗಿದೆ, ನೀವು ಫೋನ್ ಮಾಡ್ತಿದ್ದೀರಾ ಅಂತ ತಗೋತೀನಿ. ಮತ್ತೊಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಲವ್ ಮಾಕ್ಟೆಲ್ ಕಿಕ್, ನಿಜವಾಗ್ಲೂ ಕಿಕ್ ಕೊಡುವಂತಹ ಈ ಸಿನಿಮಾ ಚಿತ್ರಕಥೆ, ನಿರ್ದೇಶನ, ಸಂಗೀತ, ಒಂದು ಅಬ್ಬರಿಸಿ ಬೊಬ್ಬಿರುವಿಕೆ ಇಲ್ಲದೆಲೆ ಹೃದಯ ಅನ್ನೋದು ಬೇಡ, ಹೃದಯಾಂತರಾಳ ಅನ್ನೋದು, ಕಾಬ್ ವೆಬ್ ಆಫ್ ದಿ ಹಾರ್ಟ್, ನಾಟ್ ಓನ್ಲಿ ಹಾರ್ಟ್. ಹಿಂಗೆ ಟಚ್ ಮಾಡಿ ಆಚೆಗೆ ಬರೋದಿದೆಯಲ್ಲ, ಒಂಥರ ಆಗೋ ಫೀಲೇ ಬೇರೆ. ಅದು ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ನಾವು ಬರೆಯೋಕ್ಕೆ ಅಂತ ಕೂತಾಗ ತುಂಬಾ ಫಾರ್ಮುಲಾಸ್ ಇದೆ. ಏನು ರಿಸ್ಕ್ ಇತ್ತು 2 ನಲ್ಲಿ? ಎಲ್ಲ ರಿಸ್ಕ್, ಎಲ್ಲ ಕಂಪ್ಲೀಟ್ ರಿಸ್ಕ್ ನಿಮಗೆ. ಯಾಕಂದ್ರೆ ಡೂಯಿಂಗ್ ಲವ್ ಮಾಕ್ಟೆಲ್ 2 ಇಸ್ ದ ಹೋಲ್ ರಿಸ್ಕ್. ಕತೆ ಮುಗಿದೋಗಿದೆ, ಅಲ್ಲಿ ನೀವೇನು ಹೇಳ್ತೀರಾ ಅನ್ನೋದು. ನನ್ನ ಫಿಲಮಲ್ಲಿ ಫೈಟ್ಸ್ ಇರಲ್ಲ, ಫೈಟ್ಸ್ ಹಾಕೊಂಡಿಲ್ಲ ನಾನು. ಸೊ ನಿಮ್ಗೆ ಫೈಟ್ಸ್ ಹಾಕ್ಬಿಟ್ರೆ ಒಂದು 20 ನಿಮಿಷ ಹೋಗ್ಬಿಡುತ್ತೆ ಸಿನಿಮಾದಲ್ಲಿ. ಒಂದು ಕ್ಯಾಲ್ಕುಲೇಷನ್ ಕರೆಕ್ಟ್. ಫೈಟು ಸಾಂಗ್ ಅಂದ್ರೆ 40 ನಿಮಿಷ ಹೋಗುತ್ತೆ, ಇನ್ನು ಮಿಕ್ಕಿದೆಷ್ಟು 1.5 ಗಂಟೆ ಕತೆ ಹೇಳಬೇಕು. ಡ್ರೀಮ್ ಸಾಂಗ್ಸ್ ಇಲ್ಲ. ಸೊ ನಮ್ಮಲ್ಲಿ ಹೆಂಗಿದೆ ಅಂದ್ರೆ, ಈಗ ನಾನು ಸಾಂಗ್ ಅಂತ ಸಪ್ರೇಟ್ ಆಗಿ ಮಾಡಲ್ಲ, ಅದು ನಿಮ್ ಕತೆ ಜೊತೆ ಬರೋಂಥದ್ದನ್ನ ಮಾಡೋದು. ಮಾಂಟೇಜ್ ಸಾಂಗ್ಗಳು ಹೋಗುತ್ತೆ. ಸೊ ನಾನು 2 ಗಂಟೆ 20 ನಿಮಿಷ ನಾನು ಮಾಡ್ತೀನಿ, ಕಂಪ್ಲೀಟ್ ಕತೆನೇ ಹೇಳೋದು, ಕತೆ ಬಿಟ್ಟು ಇನ್ನೇನು ಹೇಳಲ್ಲ, ಆಚೆನೂ ಹೋಗಲ್ಲ. ಸೊ ಹಂಗಿದ್ದಾಗ ನಮಗೆ ತುಂಬಾ ವರ್ಕ್ ಮಾಡಬೇಕಾಗುತ್ತೆ, ಟೈಟ್ ವರ್ಕ್ ಮಾಡಬೇಕು. ಹೌದು, ತುಂಬಾ ಟೈಟ್ ವರ್ಕ್ ಮಾಡಬೇಕಾಗುತ್ತೆ. ಎಡಿಟಿಂಗ್ ಇಂದ ಹಿಡಿದು ಅಲ್ಟಿಮೇಟ್ ಪಿಚ್ ಆಚೆ ಬರೋದಂಗೆ ಟೈಟ್ ವರ್ಕ್. ಬಟ್ ನಂಗೆ ಅನುಮಾನ 2 ಇದೆ. ನಂಬರ್ 1, ನೃತ್ಯ ನಿರ್ದೇಶನ ಡಾರ್ಲಿಂಗ್ ಕೃಷ್ಣ ಹೆಂಗೆ? ಇಲ್ಲ, ನೃತ್ಯ ನಿರ್ದೇಶನ ನಾನು ಇಡೀ ಸಿನಿಮಾ ಕಾಯ್ತಾ ಕೂತಿದ್ದೀನಿ, ಗುರು ನೃತ್ಯ ಎಲ್ಲಿ ಬರುತ್ತೆ ಅಂತ. ಅಂದ್ರೆ ಸಾಂಗ್ ಕೋರಿಯೋಗ್ರಫಿ ಅಂತ ಹಾಕಕ್ಕೆ ಅವ್ರು ನೃತ್ಯ ನಿರ್ದೇಶನ ಅಂತ. ಈಗ ಸಾಂಗ್ ಕೋರಿಯೋಗ್ರಫಿ ಅಂದ್ರೆ ಮಾಂಟಾಜ್ ಏನು ನಾವು ಮಾಡ್ತೀವಿ, ಡೈರೆಕ್ಟ್ ಮಾಡೋದು. ಸೊ ಏನ್ ಪ್ಲಾನ್ ಮಾಡೋದು, ಒಂದು ಡ್ಯಾನ್ಸ್ ಆರ ಇರುತ್ತಾ, ಈ ಡ್ಯಾನ್ಸ್ ಹೆಂಗಿರ್ಬೋದು ಅಂತ ನಾನು ಫುಲ್ ನೋಡ್ತಾ ಕೂತಿದ್ದೀನಿ. ಬಟ್ ಮಜಾ ಇದೆ, ಅಲ್ಲೊಂದು ಡ್ಯಾನ್ಸ್ ಇದೆ, ಚೆನ್ನಾಗಿದೆ, ಅವರು ಆಟ ಆಡಿಸ್ತಾರೆ ಹೆಂಗೆ ಅಂತ, ಅದು ನೋಡೋಣ. ನಂಬರ್ 1. ನಂಬರ್ 2, ಇನ್ನೊಂದು ಡೌಟ್ ನನಗೆ ಕ್ರಿಯೇಟ್ ಆಗಿದ್ದು, ಇಡೀ ಪೋಸ್ಟರ್ನಲ್ಲಿ ನಾನು ಮಿಲನ್ ಅವ್ರನ್ನ ಅವರು ಒಂದೇ ಕಾಸ್ಟ್ಯೂಮ್ ನೋಡಿರೋದು ಪೋಸ್ಟರ್. ಕರೆಕ್ಟ್ ಸರ್. ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಇದೆ, ಜನ ನೋಡ್ಲಿ ನೋಡಿ, ಎಲ್ಲೆಲ್ಲ ಏನೇನೋ ಇದೆ. ಎಷ್ಟು ಚೆನ್ನಾಗಿ ಅಂದರೆ ಒಂದೊಂದು ಸಣ್ಣದನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವೇಷನ್ ಮಾಡಬೇಕು, ಜನಕ್ಕೆ ಆ ಮೆಸೇಜ್ ಕೊಡಬೇಕು ಅನ್ನೋದು ಇದೆಯಲ್ಲ. ನಿಮ್ಮಿಬ್ಬರ ಇಂಟ್ರೆಸ್ಟ್ ಮತ್ತು ನಾನು ಯಾವಾಗಲೂ ಬಳಸ್ತೀನಿ ಇವರಿಬ್ಬರಿಗೆ, ಕ್ರಿಸ್ಮಿ ಜೋಡಿಗೆ. ಇವರಿಬ್ಬರು ಸಿನಿಮಾ ಹುಚ್ಚರು ಅಂತ. ಅವ್ರನ್ನ ಬೈಕೊಂಡ್ರೂ ಪರವಾಗಿಲ್ಲ, ಬೇರೆ ಇಂಟರ್ವ್ಯೂ ಹೇಳ್ಬಿಟ್ಟಿದ್ದೀನಿ ನಾನು, ನೀವಿಬ್ಬರು ಸಿನಿಮಾದ ಹುಚ್ಚರೇ, ಮ್ಯಾಡ್ ಫಾರ್ ಸಿನಿಮಾ. ಹಂಗಾದಾಗ್ಲೇನೆ ಜನಕ್ಕೆ. ಈಗ ನಮಗೇನಂದ್ರೆ, ಈಗ ಒಂದು ನಾನು ಡೈರೆಕ್ಷನ್ ಒಂದು 5 ಸಿನಿಮಾ ಮಾಡ್ತೀವಿ 10 ಸಿನಿಮಾ ಮಾಡ್ತೀವಿ ಗೊತ್ತಿಲ್ಲ, ಅದು ಕೊಟ್ಟಾಗ ತುಂಬ ವರ್ಷ ಉಳಿಬೇಕದು, ಜನ ಅದನ್ನು ಇಷ್ಟಪಡಬೇಕು. ಈಗ ನಾವು ಎಷ್ಟೊಂದು ಸಿನಿಮಾಗಳು ನೋಡ್ಕೊಂಡು ಬೆಳೆದಿರ್ತೀವಿ, ಅದನ್ನ ಇನ್ನೂ ನಾವು ಅದ್ರ ಬಗ್ಗೆ ಮಾತಾಡ್ತಿರ್ತೀವಿ. ಆ ಥರದ್ದು ಏನೋ ಮಾಡಬೇಕು ಕೆಲಸ. ಸೊ ನಮ್ಮ ಜನತೆ, ನಮ್ಮ ಕನ್ನಡ ಜನತೆ ಅದನ್ನ ನೋಡಿ, ಬೇರೆಯವ್ರು ಯಾರು ನಮ್ಮಲ್ಲಿ ಜನರಲಿ ಬೇರೆ ಭಾಷೆ ಫ್ರೆಂಡ್ಸ್ ಇದ್ದಾಗ ಅವ್ರು ಹೇಳ್ತಿರ್ತಾರೆ ನಮ್ಮ ಇಂಡಸ್ಟ್ರಿ ಹಿಂಗೆ ಬರ್ತದೆ, ಹಿಂಗೆ ಅದೊಂದು ಪ್ರೌಡಾಗಿ ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಸೊ ಆ ಥರದ್ದು ನಾವೇನೋ ಮಾಡಬೇಕು, ಸೊ ನಮ್ಮ ಸಿನಿಮಾನ ಅವ್ರು ಹೇಳಬೇಕು ಅನ್ನೋದೊಂದು ಇರುತ್ತೆ, ಅದ್ರ ಪ್ರಯತ್ನ ಅಷ್ಟೇ. ನಾವೆಲ್ಲ ಸಿನಿಮಾ ನೋಡಕ್ ಹೋಗ್ತೀವಲ್ಲ, ತುಂಬಾ ಡಿಸ್ಕಸ್ ಮಾಡ್ತೀವಿ, ಅದು ಒಂದೆಲ್ಲ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಇದ್ರಲ್ಲಿ ಏನ್ ಮಿಸ್ಟೇಕ್ ಆಯ್ತು, ಯಾಕೆ ಇಷ್ಟ ಆಗ್ಲಿಲ್ಲ ಜನಕ್ಕೆ, ಇಷ್ಟು ಹೈಪ್ ಇರೋ ಸಿನಿಮಾ ಯಾಕೆ ವರ್ಕ್ ಆಗ್ಲಿಲ್ಲ, ಇದು ಎಲ್ಲ ಒಂದ್ ಕಡೆ ನಮ್ಗೆ ಹೆಲ್ಪ್ ಆಗುತ್ತೆ. ಸಿನಿಮಾ ಬೇರೆ ಸಿನಿಮಾ ನೋಡೋದು, ಅಥವಾ ವರ್ಕ್ ಆಗಿರೋ ಸಿನಿಮಾಗಳು ಏನಕ್ಕೆ ವರ್ಕ್ ಆಯ್ತು ಅಂತ. ಯಾವ್ದೇ ಸಿನಿಮಾ ಇರ್ಲಿ ನೋಡ್ತೀವಿ, ಸ್ಟ್ಯಾಂಡರ್ಡ್ ರೂಲ್ ಅಂತ ಇಲ್ವಲ್ಲ, ಸ್ಟ್ಯಾಂಡರ್ಡ್ ರೂಲ್ ಇಲ್ಲ. ಎಕ್ಸಾಕ್ಟ್ಲಿ. ಬಟ್ ಇವಾಗ ನಾನು ಹೇಳೋದು, ಒಂದು ಪೋಸ್ಟರ್ ಇಂದಾನೆ ನಾವು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಒಂಚೂರು ಹೋಲ್ಡ್ ಮಾಡ್ತೀನಿ, ಕಾಲ್ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ. ಬೆಂಗಳೂರಿಂದ ಭರತ್ ದೂರವಾಣಿ ಸಂಪರ್ಕದಲ್ಲಿ. ಭರತ್ ನಮಸ್ಕಾರ. ಶರತ್ ನಮಸ್ಕಾರ. ಸರ್ ನಮಸ್ತೆ. ಹೇಳಿ ಶರತ್, ಸಿನಿಮಾ ನೋಡಿದ್ರಿ? ಸರ್ ನಾವು ಪ್ರೀಮಿಯರ್ ಶೋ ಅಲ್ಲಿ ಫಾರ್ಚುನೇಟ್ಲಿ ಟಿಕೆಟ್ ಸಿಕ್ತು, ನೋಡಿದ್ರಿ. ಮಾತಾಡಿ, ಇಬ್ರು ಇಲ್ಲೇ ಇದ್ದಾರೆ, ಆದಿ ನಿಧಿಮಾ. ಕೃಷ್ಣ ಸರ್ ಅಂಡ್ ಮಿಲನ ಮ್ಯಾಮ್
ಕಂಗ್ರಾಚುಲೇಷನ್ ಬೋತ್ ಆಫ್ ಯು. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಥ್ಯಾಂಕ್ ಯು. ಎಸ್ಪೆಷಲಿ ಡ್ಯೂರಿಂಗ್ ಇಂಟರ್ವಲ್ ಅಂತೂ ಅದು ಒಂದು ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ತರ ಇಂಟರ್ವಲ್ ಕೊಟ್ಟಿದ್ದೀರಾ ನೀವು. ಆಮೇಲೆ ಲವ್ ಕಂಪೇರ್ ಟು ಲವ್ ಮಾಕ್ಟೇಲ್ 1 ನಾವು ಅದು ಡಿಫ್ರೆಂಟ್ ಸ್ಟೋರಿ ಇದೆ. ಬಟ್ ಇದ್ರಲ್ಲಿ ಲವ್ ಮಾಕ್ಟೇಲ್ 2 ಅಲ್ಲಿ ನೀವು ಯಾವ ರೀತಿ ಅಂದ್ರೆ ಅದನ್ನ ಆ ಲವ್ ಮಾಕ್ಟೇಲ್ 1 ಏನ್ ಸ್ಟೋರಿ ಇದೆ ಹಾಳು ಮಾಡ್ದೇನೆ ಇದನ್ನ ಇನ್ನು ತುಂಬಾ ಚೆನ್ನಾಗಿ ತೋರಿಸಿದೀರಾ. ಥ್ಯಾಂಕ್ ಯು. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ನಮ್ದು ಲಾಸ್ಟಿಗೆ ಏನ್ ಫೀಲಿಂಗ್ಸ್ ಇಟ್ಟಿದಿರಲ್ವಾ, ಒಬ್ಬ ವ್ಯಕ್ತಿಗೆ ರಿಲೇಶನ್ಶಿಪ್ ಎಷ್ಟು ತುಂಬಾ ಪ್ರಾಮುಖ್ಯತೆ ತುಂಬಾ ಚೆನ್ನಾಗಿ ತೋರಿಸಿದೀರಾ ನೀವು. ಫ್ಯಾಮಿಲಿ ಪೂರ್ತಿ ಹೋಗಿದ್ರ ಶರತ್? ಹಾ, ಫ್ಯಾಮಿಲಿ ಪೂರ್ತಿ ಹೋಗಿದ್ವಿ. ಇವತ್ತು ಇನ್ನೊಂದ್ಸತಿ ಹೋಗ್ಬೇಕಂತ ಕೂಡ ಆಲ್ರೆಡಿ ಡಿಸೈಡ್ ಆಗಿ ಬುಕ್ ಕೂಡ ಮಾಡ್ಬಿಟ್ಟಿದೀವಿ. ಬ್ಯಾಕ್ ಟು ಬ್ಯಾಕ್. ಸೋ ಸ್ವೀಟ್ ಬ್ರದರ್, ಥ್ಯಾಂಕ್ ಯು ನ್ಯೂಸ್ 18 ಫೋನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಶರತ್. ಜನಾರ್ದನ್ ಬೆಂಗಳೂರಿಂದ ಮತ್ತೊಬ್ಬರು ಕಾಲರ್. ಜನಾರ್ದನ್ ನಮಸ್ಕಾರ. ಜನಾರ್ದನ್ ನಮಸ್ತೆ ಸರ್. ನಮಸ್ಕಾರ. ಫಿಲ್ಮ್ ನೋಡಿದ್ರ ಜನಾರ್ದನ್? ಫಿಲಮ್ ನೋಡಕ್ ಆಗಿಲ್ಲ ಸರ್, ಯಾಕೆ? ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಓಹೋ, ಮೆಡಿಸಿನ್ ಇದೆ ಸಿನಿಮಾದಲ್ಲಿ? ಸರಿ ಸರ್. ಸಿನಿಮಾ ನೋಡಿದ್ರೆ ಒಂದು ಮೆಡಿಸಿನ್ ಇದೆ ಅಂದೆ ನಾನು. ಹೌದೌದು, ನನಗೆ ಒಂದು ಸ್ವಲ್ಪ ಕೋವಿಡ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಓಕೆ, ಬೇಗ ಹುಷಾರಾಗಿ. ನಮಸ್ತೆ ಕೃಷ್ಣ ಸರ್. ನಮಸ್ತೆ ಸರ್. ನಮಸ್ಕಾರ. ನಾವು ನಿಮ್ದು ಫಸ್ಟ್ ನೋಡಿದ್ವಿ, ಹಾ, ಲವ್ ಮಾಕ್ಟೇಲ್ ಫಸ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೆಕೆಂಡ್ ನಾವು ಇದೆಲ್ಲ ನೋಡಿದೀವಿ, ಟ್ರೈಲರ್ ಎಲ್ಲ ನೋಡಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮಿಬ್ಬರು ನೋಡಕ್ಕೆ ಸಖತ್ ಖುಷಿ ಆಗುತ್ತೆ. ಸ್ಕ್ರೀನ್ ಮೇಲೆ ಆಗ್ಲಿ ಒಳ್ಳೆ ಪೇರು ನಿಮ್ದು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆದಷ್ಟು ಬೇಗ ಗುಣ ಆಗಿ ಫಿಲ್ಮ್ಗೆ ಫಸ್ಟ್ ಮಿಸ್ ಮಾಡಿದೆ ಫಿಲ್ಮ್ ನೋಡಿ. ನಿಮಗೆ ಏನು ಆ ಪೇರು ಅಂತಿದ್ದೀರಾ, ಆದಿ ನಿಧಿಮಾ, ಅದೇನು ಇಷ್ಟಪಡ್ತಿದ್ದೀರಾ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಜನಾರ್ದನ್ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಮತ್ತೊಬ್ಬರು ಕಾಲ್ ಇದ್ದಾರೆ, ನಿಮ್ಮಿಬ್ಬರ ಪಕ್ಕ ಅಭಿಮಾನಿ ಅಂತ ಹೇಳಿದಾರೆ. ನಂಗೆ ಅದಕ್ಕೆ ಕಿವಿಲಿ ಹೇಳ್ತಾ ಇದ್ದಾರೆ ಕೊಲೀಗ್ಸ್, ನಿಮ್ಮಿಬ್ಬರ ಪಕ್ಕ ಅಭಿಮಾನಿ ಒಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಂತ. ನಂಗೆ ಹೆಸರು ಗೊತ್ತಿಲ್ಲ. ಹಲೋ, ನಮಸ್ಕಾರ. ಹಲೋ, ಹಾಯ್. ಹಾಯ್ ಸರ್. ನೀವು ಇಷ್ಟಪಡೋ ಆದಿ ಮತ್ತು ನಿಧಿಮಾ, ನೀವು ತುಂಬಾ ಇಷ್ಟಪಡೋರು ಇಬ್ರು ಇಲ್ಲಿ ಕೂತಿದ್ದಾರೆ. ನೀವೊಬ್ಬ ಅಭಿಮಾನಿಯಾಗಿ ನಿಮ್ಮ ಹೆಸರು ಹೇಳಲ್ಲ ಅಂತ ಹೇಳಿದಿರಂತೆ, ಮಾತಾಡ್ಬಿಡಿ ಅವ್ರ ಜೊತೆ ಪ್ಲೀಸ್. ಗೋ ಹೆಡ್. ಹೌದು ಸರ್, ನಂಗೆ ಸಿನಿಮಾ ನೋಡಿದಾಗ ಅಮೃತ ಗೊತ್ತಾಗೋಗುತ್ತೆ. ಹೋಗಮ್ಮ, ನೀವು ನಾಟಕ ಮಾಡಕ್ಕೂ ಬರಲ್ಲ ನಿಮ್ಗೆ. ಕಮಾನ್. ಅವಳ ಅಮೃತ ವಾಯ್ಸ್ ನಂಗೆ ಗೊತ್ತಾಗಲ್ವಾ ಸರ್? ನೀವು ಅಮೃತ ಅಯ್ಯಂಗಾರ್. ಜೋ 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 ನಿಮ್ಮನ್ನ ಜನ ಮರೆಯಲ್ಲ ಅಮೃತ, ನಿಜ ಹೇಳ್ತೀನಿ. ಹೌದು ಸರ್, ಹೌದು. ಅವರು ಅಂದ್ರೆ ನೋಡಿ ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ, ಎಷ್ಟು ಸಿನಿಮಾ ಮಾಡಿದ್ರು ಆ ಹೆಸರನ್ನಂತೂ ಯಾರು ಮರೆಯಲ್ಲ ಅಂತ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅದು. ಮೇ ಬಿ ಇನ್ನೊಂದ್ 3-4 ಸಿನಿಮಾ ಮಾಡಿ ಎಲ್ಲಾ ಸಿನಿಮಾ ಹಿಟ್ ಆದ್ರೂ ಜೋ ಮಾತ್ರ ಬಿಡಲ್ಲ, ಅಷ್ಟು ಅಮೇಝಿಂಗ್ ಇದು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಯಾಕಂದ್ರೆ ಸಿನಿಮಾ ನೋಡಕ್ಕೂ ಮುಂಚೆನೆ ನನಗೆ ತುಂಬಾ ತುಂಬಾ ದೊಡ್ಡ ನಿರೀಕ್ಷೆ ಇತ್ತು. ಅಂಡ್ ಇವಾಗ ಎಲ್ಲಾ ಕಡೆ ಆರೆಂಜ್ ಬಟನ್ಸ್ ನೋಡಕ್ ಖುಷಿ ಆಗತ್ತೆ ಬುಕ್ ಮೈ ಶೋಲಿ. ಸರ್, ಇವರು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಅಂಡ್ ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಯಾಕಂದ್ರೆ ಒಬ್ರಿಗೊಬ್ರು ಕೊಡೋಂತ ಸಪೋರ್ಟ್ ಇದೆಯಲ್ಲ ಇವತ್ತು, ಆಮೇಲೆ ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗಿರುವಂತ ನಂಬಿಕೆ ಅಂಡ್ ಕಾನ್ಫಿಡೆನ್ಸ್. ನಂಗೆ ಇನ್ನೂ ನೆನಪಿದೆ, ಒಂದೇ ಒಂದ್ ಥಿಯೇಟರ್ ಇಟ್ಕೊಂಡು ಲವ್ ಮಾಕ್ಟೇಲ್ 1 ಗೆದ್ರು. ಇವತ್ತು ಎಷ್ಟು ಥಿಯೇಟರ್ಸ್ ಬೇಕು ತಗೊಳ್ಳಿ ಅಂತ ಕೊಡೋಷ್ಟು ಮಟ್ಟಿಗೆ ನಿಂತಿದ್ದಾರೆ. ಅಷ್ಟು ಖುಷಿ ಆಗುತ್ತೆ ಸರ್ ನೋಡಕ್ಕೆ. ಥ್ಯಾಂಕ್ಸ್ ಅಮ್ಮ. ಈ ಸರಿ ಅಮೃತ ಅಯ್ಯಂಗಾರ್ ನೀವು ಗೆದ್ರಿ, ಇವರು ಗೆಲ್ತಿದ್ದಾರೆ. ಸೂಪರ್ ಅಲ್ಲ? ಎಸ್, ರಿಯಲಿ ದಟ್ಸ್ ಗ್ರೇಟ್. ಬಿಗ್ ಕಂಗ್ರಾಚುಲೇಷನ್. ಬಟ್ ನಂಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀವು. ಹೇಳಿ ಸರ್. ಬಾಣ ಹೊಡೆದ್ರು ನಿಧಿಮಾ, ಜೋಗೆ ಕರೆಕ್ಟ್ ಬಿತ್ತು. ಬಾಣ ಹೊಡೆದ್ರು ನಿಧಿಮಾ. ನಾನು ಪೂರ್ತಿ ಹೇಳ್ತಿಲ್ಲ, ಜನಗಳಿಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಬಾಣ ಹೊಡೆದ್ರು ನಿಧಿಮಾ, ಅದು ಜೋಗೆ ಬಿತ್ತು. ಹೌದು. ನೋವಾಯ್ತಾ? ತುಂಬಾ ನೋವಾಯ್ತು. ಜನ ನೋಡ್ಲಿ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತ. ಆದ್ರೆ ಸಿಹಿಗ್ ಬಿತ್ತು ಅಂತ ಸುಳ್ಳು ಹೇಳಿದ್ರು. ಕರೆಕ್ಟ್. ಆದ್ರೆ ಸಿಹಿಗ್ ಬಿತ್ತು ಅಂತ ಸುಳ್ಳು ಹೇಳಿದ್ರು. ಕರೆಕ್ಟ್. ಇವರೇ ಹೇಳ್ತಾರಲ್ಲ, ಒಲಿಂಪಿಕ್ ಅವ್ರನ್ನೇ ಕಳಿಸ್ಬೇಕು ನೋಡಿ ಹೆಂಗ್ ಹೊಡೆದ್ರು. ಸೋ ಸ್ವೀಟ್ ಆಫ್ ಯು. ಬಡವರಾಸ್ಕಲ್, ಅಫ್ಕೋರ್ಸ್ ನೀವು ಗೆದ್ದಿದ್ದೀರಾ. ಲವ್ ಮಾಕ್ಟೇಲ್ 2 ಇನ್ನೊಂದ್ ಕಡೆ ನೀವು ಗೆಲ್ತಾ ಇದ್ದೀರಾ. ಆ ಟೀಮಲ್ಲಿ ಕೂಡ ನೀವು ಭಾಗಿಯಾಗಿದ್ದೀರಾ. ಕಂಗ್ರಾಚುಲೇಷನ್ ಅಮೃತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಬಾಯ್. ವಾವ್. ಸಿ, ಟೀಮ್ ಅಂದರೆ ಅದು ಏನೋ, ನಾವು ಗೆಲ್ತೀವಿ, ಜೊತೆಯವರು ಗೆಲ್ಲಿಸ್ಬೇಕು ಅನ್ನೋದಿದೆಯಲ್ಲ. ಹ್ಯಾಟ್ಸ್ ಆಫ್ ಟು ಯು ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಮುಂದುವರಿಸ್ತೀನಿ ಇನ್ನೊಂದು ಬ್ರೇಕ್ ಆದಮೇಲೆ. ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ಇದು ಲವ್ ಮಾಕ್ಟೆಲ್ನ ಕಿಕ್ ಶೋ. ಎಷ್ಟು ಬೇಗ ಮುಂದಕ್ಕೆ ಹೋಗ್ತಾ ಇದೆ ಅಂತ ಸಿನಿಮಾ ನೋಡ್ಬೇಕಾದ್ರೆ ಹಂಗೇನೆ ಇಂಟರ್ವ್ಯೂ ಆಗೋಯ್ತಾ, ಎಂಡಿಗೆ ಬರ್ತಾ ಇದೀವಾ, ಈ ಥರ ಎಲ್ಲ ಅನ್ಸಕ್ಕೆ ಶುರು ಆಗುತ್ತೆ. ನಮ್ಮ ಜೊತೆ ಮಧು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿಂದ. ಮಧು ನಮಸ್ಕಾರ. ನಮಸ್ಕಾರ ಸರ್. ಫಿಲ್ಮ್ ನೋಡಿದ್ರಿ ಮಧು? ಹೌದು ಸರ್. ಕ್ಯಾ ಬಾತ್ ಹೈ, ಮಾತಾಡಿ. ಮಾತಾಡಿ, ಇಬ್ರು ಇದಾರೆ ಇಲ್ಲೇ. ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಫಿಲಂ ನೋಡಿದ್ವಿ ನೆನ್ನೆ, ನಾನು ನಮ್ಮ ಮಿಸ್ಸಸ್. ಮಸ್ತಾಗಿದೆ ಸರ್ ಫಿಲಂ. ಸರ್ ಸಿನಿಮಾ ನೋಡಿದ್ಮೇಲೆ ನಿಮ್ಮ ವೈಫ್ಗೆ ಐ ಲವ್ ಯು ಹೇಳಿದ್ರಾ? ಪಾಯಿಂಟ್. ಸಿನಿಮಾ ನೋಡಿದ್ಮೇಲೆ ನಿಮ್ಮ ವೈಫ್ಗೆ ಐ ಲವ್ ಯು ಹೇಳಿದ್ರಾ? ಸರ್ ಅದನ್ನ ಹೇಳಿಲ್ಲ, ಬಟ್ ಆದ್ರೆ ಅದ್ರಲ್ಲಿ ಇರೋ ಇದಂತೂ ಮಸ್ತಾಗಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಅವ್ರಿಗೆ ಇದು ಹೇಳ್ತಾರಲ್ವಾ ಸರ್, ಯಾವ್ದು ಹೇಳಿ, ಅವರ ಹಲೋ ಸರ್, ಅದೇ ಅವರ ತಾತ ಅವ್ರು ಹೇಳ್ತಾರಲ್ವಾ ಸರ್, ಸಂಬಳ ಕೊಡ್ತೀರಾ ಅವ್ರು ಇದ್ ಮಾಡಿದ್ದು ಅಂತ. ಅದು ಮಾತ್ರ ಅದನ್ನ ನೆನ್ಸ್ಕೊಂಡು ನಮ್ ನೈಟ್ ಅಲ್ಲಿ ಬರ್ತಾ ಗಾಡಿಲಿ ಅದನ್ನೇ ಡಿಸ್ಕಸ್ ಮಾಡ್ಕೊಂಡ್ ಬಂದ್ವಿ. ತುಂಬಾ ಒಳ್ಳೆ ಮೆಸೇಜ್ ಸರ್, ಪ್ರಾಮಿಸ್ ಅದು. ಅಂದ್ರೆ ಪ್ರತಿಯೊಬ್ರು ಇನ್ನೊಂದೇನಂದ್ರೆ ಸರ್, ಜೋ ಅವ್ರದ್ದು ಇದೇ ಹೇಳಿ ಸರ್ ಪ್ರಾಬ್ಲಮ್. ಪ್ರಾಬ್ಲಮ್ ಬೇಡ, ಸುಮ್ನೆ ಏನೋ ಇರುತ್ತೆ ಗಂಡ ಹೆಂಡ್ತಿದ್ದು, ಏನೋ ಇರುತ್ತೆ ಈ ಸಿನಿಮಾಗ್ ಬೇಡ ಅಲ್ಲ, ಅದವ್ರ ಪರ್ಸನಲ್, ಬೇರೆಯವ್ರಿಗೆ ಬೇಡ ಬೇಡ ಅಂತ. ಹೌದಾ, ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ವಿಜು ಇದನ್ನಲ್ಲ, ಹೌದು, ವಿಜು ಪಾಯಿಂಟ್ ಆಫ್ ವ್ಯೂ ಕತೆ ಹೋಗ್ತಾ ಇರುತ್ತಲ್ವಾ, ಹೌದೌದು. ಸೊ ಹಂಗಾಗಿ ಅವಳಿಗೇನೋ ಸಮಸ್ಯೆ ಇದೆ ಅಂತ ಆದಿ ಹೇಳ್ತಾನೆ, ಬಟ್ ಏನ್ ಸಮಸ್ಯೆ ಅಂತ ಅವನು ಕೇಳಕ್ ಹೋಗಲ್ಲ. ಸೊ ಗಂಡ ಹೆಂಡ್ತಿದ ಮೇಲೆ ಅವರ ಸಮಸ್ಯೆ ಇರುತ್ತಲ್ಲ, ಆ ತರ. ಇಲ್ಲ ಸರ್, ಮತ್ತೆ ಇವ್ರು ಮೇಡಮ್ ಮಾತ್ರ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು. ಇಂಟರ್ವಲ್ ಆದ್ಮೇಲೆ, ಇಂಟರ್ವಲ್ ಮುಂಚೆ ನಕ್ಕು ಸಾಕಾಯ್ತು ಸರ್. ಒಂದ್ 2 ನಿಮಿಷ ಕೂಡ ನಾವು ಫ್ರೀ ಆಗಿ ಕೂತಿರ್ಲಿಲ್ಲ, ಇಡೀ ಥಿಯೇಟರ್ ಫುಲ್ ನಗೀತಾ ಇತ್ತು. ಅದಲ್ಲದೆ ನೀವು ಪ್ರೀವಿಯಸ್ ಅವಡು ಥರ್ಡ್ ಇದೆಲ್ಲ ತಂದಿದ್ದೀರಲ್ಲ ಸರ್, ಅದಂತೂ ಇನ್ನೂ ಮಸ್ತಾಗಿತ್ತು. ಸೆಕೆಂಡ್ ಹಾಫ್ ಬಂದಾಗಂತೂ ಮೇಡಮ್ ಬಂದ್ಮೇಲೆ ಇನ್ನೂ ಮಜಾ ಕೊಡಕ್ ಶುರು ಆಯ್ತು ಸರ್. ಯಾಕಂದ್ರೆ ಏನೋ ಒಂದು ಟ್ವಿಸ್ಟ್ ತರ ಇದಾಯ್ತು, ಸೂಪರ್ ಆಗಿತ್ತು ಸರ್. ಈ ತರ ಫಿಲಮ್ ನಾವು ನೋಡಿ ತುಂಬಾ ದಿನನೇ ಆಗಿತ್ತು ಸರ್. ಥ್ಯಾಂಕ್ ಯು ಮಧು ಅವರೇ. ಮಸ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ರಿವ್ಯೂ. ಥ್ಯಾಂಕ್ ಯು ಮಧು ಅವರೇ, ನ್ಯೂಸ್ ಏಟೀನ್ ಜೊತೆ ಮಾತಾಡೋದಕ್ಕೆ. ಫಸ್ಟ್ ಪದ ಮಸ್ತಾಗಿತ್ತು ಸಿನಿಮಾ. ಏನದು ಹಾರ್ಟ್ಫುಲ್ ರಿವ್ಯೂಸ್ ಅಂತಾರಲ್ಲ, ಅದನ್ನ ಯಾವ ಪದ ಏನು ಗೊತ್ತಿಲ್ಲ, ಟಕ್ ಅಂತ ಹೇಳ್ಬೋದು. ಮೈಸೂರು ಭಾಷೆ ಪದಗಳು ತುಂಬಾ ಚೆನ್ನಾಗಿ ಬಳಸಿದಾರಪ್ಪ ಇವರು. ಮತ್ತು ಹುಬ್ಬಳ್ಳಿ ಭಾಗದ ಮಂದಿ ಕೂಡ ಈ ಸಿನಿಮಾದಲ್ಲಿ ನೀವು ಕೇಳಿಸ್ಕೊಂಡು ನಿಮ್ಗೂ ಚಲೋ ಇರ್ತೈತ್ರಿ, ಭಾರಿ ಚಲೋ ಇರ್ತೈತಿ. ಅಂದ್ರೆ ಅದೆಲ್ಲ ಫ್ಲೇವರ್ಗಳನ್ನ ಈ ಸಿನಿಮಾದಲ್ಲಿ ತಂದಿದ್ದಾರೆ ಅಂತ. ವೆರಿ ಸ್ಪೆಷಲ್ ಈ ಸಿನಿಮಾ. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಅವರಿಬ್ರು ಮದುವೆ ಆಗಿರೋ ತಿಂಗಳಿದು, ಅವ್ರ ಲವ್ ಮಾಕ್ಟೆಲ್ ರಿಲೀಸ್ ಆದ ತಿಂಗಳಿದು, ಲವ್ ಮಾಕ್ಟೆಲ್ 2 ರಿಲೀಸ್ ಆದ ತಿಂಗಳಿದು. ನಾನು ಯಾವಾಗಲೂ ಹೇಳ್ತೀನಿ ಅವ್ರಿಗೆ, ಅಥವಾ ಸುಮ್ಮನೆ ತಮಾಷೆಗೂ ಹೇಳ್ತಿರ್ತೀನಿ, ಈ ತಿಂಗಳು ಫೆಬ್ರವರಿ ನಿಮ್ಮಿಬ್ಬರಿಗೂ ತುಂಬಾ ಚೆನ್ನಾಗಿ ಆಗ್ಬರುತ್ತೆ ಅಂತ. ಕಂಗ್ರ್ಯಾಚುಲೇಷನ್ ಅಂಡ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನೀವಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತೀರಾ? ಅದೇ ಈಗ ವೆಡ್ಡಿಂಗ್ ಹ್ಯಾಪಿ ಆನಿವರ್ಸರಿ ಅಂತ ನೀವು ಅಂದಾಗ, ಆನಿವರ್ಸರಿ ನಮ್ದು ಅಂದ್ರೆ ಅದು ಗೊತ್ತಾಗಲ್ಲ ಸಡನ್ ಗಂಡ ಹೆಂಡ್ತಿ ಒಂಥರ. ಗಂಡ ಹೆಂಡ್ತಿ ನಾವು ನಿಮ್ಮಿಬ್ಬರಿಗೂ ಟೈಮ್ ಸಿಕ್ಕರೆ ಏನ್ ಮಾಡ್ತೀರಾ? ಮಾತಾಡ್ತಾನೆ ಅದು ಇದು ಮಾಡ್ಕೊಂಡು ಅನ್ಕೊಂಡು ಏನೋ ಮಾಡ್ತಾನೆ ಇರ್ತೀರಲ್ಲ. ಸಿನಿಮಾ ನೋಡೋದು, ಬರೆಯೋದು, ಏನಾದ್ರೂ ವಿಡಿಯೋಸ್ ನೋಡೋದು, ವಿಡಿಯೋಸ್ ಮಾಡೋದು, ಇಂಟ್ರೆಸ್ಟಿಂಗ್ ಆಗಿ ಏನೋ ಕ್ವಾಟ್ಲೆ ಮಾಡ್ತಾ ಕೂತಿರ್ತೀವಿ, ಏನೋ ಕೂಳೆ ಮಾಡ್ತಾ ಇರ್ತೀವಿ. ಕೂಳೆ ಮಾಡ್ತಿರ್ತೀವಿ. ಚೆನ್ನಾಗಿದೆ ಆಕ್ಚುಲಿ ಸಿನಿಮಾ ನೋಡಿ, ಈ ಕೂಳೆ ಗೊತ್ತಾಗುತ್ತೆ ಏನು ಅಂತ. ಅವ್ರಿಬ್ರು ಮಾಡಿರೋ ಕೂಳೆ ಗೊತ್ತಾಗುತ್ತೆ ಆಕ್ಚುಲಿ. ಅಂದ್ರೆ ಗಂಡ ಹೆಂಡ್ತೀರ ಅಂದ ತಕ್ಷಣ ಅಯ್ಯೋ ಗಂಡ ಹೆಂಡತಿ ಇವ್ರು ಹಿಂಗಿರ್ಬೇಕು ಅನ್ನುವ ಒಂದು ಚೌಕಟ್ಟು ಹಾಕೊಳ್ಳೋಕ್ಕೂ ಮುಂಚೆ ಆ ಮನಸ್ಸಿಗೆ ಅರ್ಥೈಸುವಿಕೆ ಚೆನ್ನಾಗಿದ್ರೆ ಹೆಂಗಿರ್ಬೋದು ಅನ್ನೋಕೆ ಇವರಿಬ್ರು ಲೈಕ್ ಫ್ರೆಂಡ್ಸ್, ಬಡ್ಡೀಸ್ ತರ ನೀವಿಬ್ರು ಅಂತ ಅಲ್ಲ. ದಟ್ಸ್ ಆಲ್. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹಂಗೆ ಕಿತ್ತಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ ಇಬ್ರು ಅಂತ. ಕಿತ್ತಾಡೋದು ತುಂಬಾ ಕಿತ್ತಾಡ್ತಾರೆ. ಗಂಡ ಹೆಂಡತಿ ಫೀಲಿಂಗ್ ಬಂದಿಲ್ಲ ಇನ್ನು, ಅದೊಂದು ಗೊತ್ತಿಲ್ಲ ಏನು ಅಂತ. ನೀವಿಬ್ರು ಫಿಲಮ್ ಬಿಟ್ಬೋಣ. ಐ ಲವ್ ಯು ದಿನಕ್ಕೆ ಯಾರು ಜಾಸ್ತಿ ಹೇಳ್ತೀರಾ ಹೋಗ್ಲಿ? ಹೇಳ್ತೀವಿ, ಅದು ವೆರೈಟಿ ಆಗಿ ಇರ್ತದೆ. ಹೆಂಗೆ? ಫಾರ್ ಎಕ್ಸಾಂಪಲ್, ಈಗೇನೋ ಬಿಸಿ ಇದ್ದು ಹೋಗ್ಬೇಕಾದ್ರೆ ಹೋಗ್ತಾ ಮುಖ ನೋಡಲ್ಲ, ನಾನೇನೋ ಮಾಡ್ತಿದ್ದೀನಿ ಐ ಲವ್ ಯು ಬಾಯ್ ಅಂತಿರ್ತೀನಿ, ಅವ್ರೆ ಆತರ ಫೀಲ್ ಎಲ್ಲ ಮಾಡಿ ಎಲ್ಲ ಅಲ್ಲ, ಒಟ್ನಲ್ಲಿ ಬೇರೆ ರೀತಿ. ಅದು ಯಾವಾಗ್ಲಾರು ಹೇಳಿಲ್ವಾ ಸಿನಿಮಾ ಸ್ಕ್ರೀನ್ ಪ್ಲೇ ಮಾತ್ರ ಕೆನ್ನೆ ಹಿಡ್ಕೊಂಡು ಅಷ್ಟು ಫೀಲ್ ಕೊಡ್ತೀರಾ, ನಂಗೆ ಯಾವ ತರ ಮಾಡಿದೀರಾ ಅಂತ? ಆ ತರ ಯಾವತ್ತು ಮಾಡಿಲ್ಲ, ಹಿಂಗೆಲ್ಲ ಹಿಡ್ಕೊಂಡು ಯಾವತ್ತು ಮಾಡಿಲ್ಲ. ಹೇಳ್ತೀವಿ ತುಂಬಾ ಸರಿ. ಸದ್ಯಕ್ಕೆ ಸಿನಿಮಾಗೆ ಮಾತ್ರ ಸೀಮಿತ ಕೆನ್ನೆ ಹಿಡ್ಕೊಳ್ಳೋದು. ಯಾರು ಸಿನಿಮಾ ನೋಡಿಲ್ಲ ಅವ್ರು ನೋಡಿದ್ಮೇಲೆ ಹೇಳ್ತೀವಿ ಯಾರು ಕೆನ್ನೆ ಹಿಡ್ಕೋತೀವಿ, ಯಾರು ಕೆನ್ನೆ ಹಿಡ್ಕೋತೀವಿ. ಅದೇ ಟ್ವಿಸ್ಟ್ ಇದೆ ಆಕ್ಚುಲಿ. ಕೆನ್ನೆ ಹಿಡ್ಕೋಬೇಕು. ಕೆನ್ನೆ ಹಿಡ್ಕೊಂಡಾಗ ಆಕೆ ಗಂಡ ಯಾರ್ದೋ ಕೆನ್ನೆ ಹಿಡ್ಕೊಂಡಾಗ ಹೆಂಡತಿಗೆ ಹೆಂಗಾಗ್ಬೇಡ, ಆದ್ರೆ ಹಂಗಾಗಲ್ಲ. ಬಟ್ ಎನಿವೆ, ಈ ಖುಷಿ, ಈ ಸಂತೋಷ, ಈ ಸಕ್ಸಸ್ ಯಾವಾಗಲೂ ನಿಮ್ಮ ಬದುಕಲ್ಲಿ ಯಾವಾಗಲೂ ಇರಲಿ ಅಂತ ನಾನಂತೂ ನಿಮ್ಮಿಬ್ಬರ ಕೆಲಸದ ಸಿನಿಮಾ ಅಭಿಮಾನಿಯಾಗಿ
ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೋಟ್ಯಾಂತರ ಕನ್ನಡಿಗರ ವೀಕ್ಷಕರ ಪರವಾಗಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಂಡ್ ಹೇಗೆ ಮಾಡ್ತೀವಿ ಅಂದರೆ ಕ್ಲೈಮ್ಯಾಕ್ಸ್, ನಮ್ಮದು ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು ತಾನೆ, ಬರೀ ಸಿನಿಮಾದ ಮಾತ್ರನ ನಾವು ತಲೆ ಕಟ್ಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಮದುವೆ ವಾರ್ಷಿಕೋತ್ಸವ ಫೆಬ್ರವರಿ 14 ಅಂದರೆ ವ್ಯಾಲೆಂಟೈನ್ಸ್ ಡೇ. ಅವರಿಬ್ಬರು ಚೂಸ್ ಮಾಡಿ ಮದುವೆ ಆಗಿರೋ ದಿನ ನೋಡಿ. ಲಾಸ್ಟ್ ಇಯರ್ ಹೋಗಿ ವಿಶ್ ಮಾಡಿದ್ದೆ, ಈ ವರ್ಷ ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ವಿಶ್ ಮಾಡೋಕ್ಕೆ 1-2 ದಿನಕ್ಕೆ ಮುಂಚೆನೇ ಮಾಡ್ತಿದ್ದೀವಿ. ಸೊ ಪ್ಲೀಸ್ ನೀವು ಕೇಕ್ ಕಟ್ ಮಾಡಿದ್ರೆ ಇಬ್ಬರು ವಿ ಫೀಲ್ ವೆರಿ ಹ್ಯಾಪಿ. ಒಳ್ಳೇದಾಗಲಿ. ಕಮಾನ್ ರೆಡಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇದು ಕೃಷ್ಣ ಮತ್ತು ಮಿಲನ ಕ್ರಿಸ್ಮಿ ಜೋಡಿ, ಇವರಿಬ್ಬರು ಕೂಡ ಪ್ಲೀಸ್. ತುಂಬಾ ಚೆನ್ನಾಗಿದೆ, ಕಟ್ ಮಾಡಕ್ಕೆ ಬೇಜಾರು. ಅದು ಚೆನ್ನಾಗಿದೆ ಕೂಡ, ನಿಮ್ಮ ಇಷ್ಟ ಫ್ಲೇವರ್ ಅದು. ನೀವು ಅವ್ರಿಗೆ ತಿನ್ನಿಸಿ. ಹಾಂ, ಇನ್ನೇನು ಡಯಟ್ ತಿನ್ಬೋದು ಆರಾಮಾಗಿ? ಇಲ್ಲ, ಡಯಟ್ ಏನಿಲ್ಲ. ಹಾಂ ಇರಿ, ನಾನು ನಿಮ್ಮಿಬ್ಬರಿಗೆ ತಿನ್ಸೋಣ. ಕೃಷ್ಣ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಕೂಡ ಒಳ್ಳೆ ಸಿನಿಮಾ ನೋಡಿದ್ದಕ್ಕೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆ ಥರ. ಓ ಹಂಗ, ಥ್ಯಾಂಕ್ ಯು. ಒಳ್ಳೆ. ನೀವು ನಿಮ್ಮ ವೈಫ್ ಜೊತೆ ನೋಡಿದ್ರಾ? ಒಬ್ಬರೇ ನೋಡಿದ್ರೆ? ನಾವು ಹೇಳಿಲ್ಲ, ಅಫ್ಕೋರ್ಸ್ ಎಲ್ಲರನ್ನೂ ಕರ್ಕೊಂಡೋಗಿ ನೋಡೋದು. ನಮ್ಮ ಇಡೀ ಭಾಳ ಇಂಪಾರ್ಟೆಂಟು ಫ್ಯಾಮಿಲಿ ನೋಡೋಂಥ ಸಿನಿಮಾ ಅಂತ. ಪ್ರೀತಿ ಮಾಡೋರೆಲ್ಲ, ಪ್ರೀತಿಸೋ ಮನಸ್ಸಿರೋರೆಲ್ಲ ನೋಡ್ಬೇಕಾಗಿರೋಂಥ ಸಿನಿಮಾ ಇದು ಅಂತ. ಅಂದರೆ ತುಂಬ ಹೃದಯದಿಂದ ಅಂದರೆ ಒಂದು ಸಿನಿಮಾ ಅಂತ ನೋಡಿದೆ, ಒಂದು ಹಾರ್ಟಿಂದ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬ ವಿಷಯಗಳು ಗೊತ್ತಾಗುತ್ತಲ್ಲ ಸಿನಿಮಾದಲ್ಲಿ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಬೇಕು ಅಂತಲೇ ಒಂದಷ್ಟು ವಿಷಯಗಳನ್ನ ಹೇಳಬೇಕು ಅಂತ ತಂದಿದ್ದೀನಿ. ಈಗ ಎಸ್ಪೆಷಲಿ ಹೌಸ್ ವೈಫ್ಗಳಿಗೆ, ಮನೇಲಿರೋಂಥ ಹೆಣ್ಮಕ್ಳುಗಳಿಗೆ ಜನರಲಿ ಏನ್ ಮಾಡ್ತಾರೆ ಅಂದ್ರೆ ಗಂಡಂದ್ರು ತುಂಬಾ ನೆಗ್ಲೆಕ್ಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ಗ್ರಾಂಟೆಡ್ ಆಗ್ಬಿಡ್ತಾರೆ. ಅದನ್ನ ಮಾಡಬಾರ್ದು ಅಂತ ಹೇಳಿದೀನಿ ಒಂದಿಷ್ಟು. ಬಹಳ ಖುಷಿ ಮಿಲನಾಗೆ. ಕತೆ ಹೇಳ್ಬೇಡಿ ಅಂತಿದ್ದೀನಿ. ಕತೆ ಹೇಳಲ್ಲ, ಬಟ್ ಅಂದ್ರೆ ತುಂಬಾ ಹೆಣ್ಮಕ್ಳು ಲೈಫ್ ಬದಲಾಗುತ್ತೆ ಇದು ನೋಡಿದ್ರೆ. ಕರೆಕ್ಟ್. ನಿರ್ಮಾಪಕರು ಅಫ್ಕೋರ್ಸ್ ಜನ ನೋಡ್ತಾರೆ, ನೋಡ್ಬೇಕು, ಅವ್ರಿಗಿರೋ ಕನ್ಸರ್ನ್ ಅಂದ್ರೆ ಹೇಳೋದಕ್ಕಿಂತ ಅದನ್ನ ನೋಡಿದಾಗ ಆನಂದ ಬೇರೆ. ಅದಕ್ಕೆ ನಾನು ಏನೇ ಕೇಳಿದೆ ಅಂದ್ರೆ, ಹೆಂಗ್ ಎಲ್ಲಾ ಹೆಣ್ಮಕ್ಳು ಅವ್ರನ್ನ ಗಂಡದನ್ನ ಕರ್ಕೊಂಡು ನೀವು ಥಿಯೇಟರ್ಗೆ ಬಂದ್ರೆ ಅವ್ರ ಜೀವನ ಬದಲಾಗುತ್ತೆ. ಆಮೇಲೆ ಯಂಗ್ ಲವರ್ಸ್ ಅಂಡ್ ಕಪಲ್ಗೆ ಮಿಸ್ ಮಾಡ್ಬೇಡಿ ಯಾರು ಅಂತ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನು ರೋಸೇ ಕೊಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀವು ಅಲ್ಲೇ ಕುರಿ, ನಾನೇ ಬರ್ತೀನಿ ಸ್ಪೆಷಲ್ ಆಗಿ. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರಿಗೆ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಯಾವಾಗಲೂ ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಇದು ಇವರು ಗಿಫ್ಟ್ ನನ್ನ ಕಡೆಯಿಂದ. ವ್ಯಾಲೆಂಟೈನ್ಸ್ ಡೇ ಏನು ಕೊಡ್ತಾ ಇದ್ರು? ಕೊಟ್ಟಲ್ಲ ಈಗ ಹೇಳ್ಬೇಕು ತಾನೆ, ಇದೇ ದೊಡ್ಡ ಗಿಫ್ಟ್ ಕನ್ನಡಿಗರು ಕೊಟ್ಟಿರೋದು. ಲವ್ ಮಾಕ್ಟೇಲ್ 2 ಕಿಂತ ದೊಡ್ಡ ಗಿಫ್ಟ್ ಇನ್ನೆಷ್ಟು. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಸರ್. ಎಲ್ಲರ ಪರವಾಗಿ ಇನ್ನೂ ಸಕ್ಸಸ್ ಹೆಚ್ಚಿನ ಮಟ್ಟಿಗೆ ಮುಂದಕ್ಕೆ ಹೋಗ್ಲಿ ಅಂತ. ಥ್ಯಾಂಕ್ ಯು. ಕೃಷ್ಣ ಅಂಡ್ ಮಿಲನ ಕ್ರಿಸ್ಮಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇನ್ನು ಸಿನಿಮಾ ನೋಡೋದಷ್ಟೇ ಬಾಕಿ, ನಂಗೆ ಗೊತ್ತಿಲ್ಲ. ಅದೃಷ್ಟ ಇಟ್ಟರೆ ನಾಳಿದ್ದಲ್ಲಿ ಸಿನಿಮಾ ನೋಡ್ಬೋದು. ಅಫ್ಕೋರ್ಸ್ ಬುಕಿಂಗ್ ಇದ್ದೇ ಇರುತ್ತೆ ನಿಜ, ಬಟ್ ಫ್ರೀ ಮಾಡಿಕೊಂಡು ಲವ್ ಮಾಕ್ಟೇಲ್ 2ನ ಸಿನಿಮಾ ಥಿಯೇಟ್ರಲ್ಲಿ ಕೂತು ನೋಡೋ ಮಜಾನೇ ಬೇರೆ. ಹಾಗಾಗಿ ಅದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅವರಿಬ್ಬರಿಗೂ ಮೆಸೇಜ್ ಮಾಡಿ. ಇಲ್ಲಿಗೆ ಸ್ಪೆಷಲ್ ಎಪಿಸೋಡ್ ಲೈವ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ. ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.